ನಂಬಿದೆ ರಂಬ ನಿನ್ನನು ಹೇ ಶಂಭೋ ಸುತನೆ ನಂಬಿದೆ ರಂಬ ನಿನ್ನನು ಹೇ ಶಂಭೋ ಸುತನೆ ನಂಬಿದೆ ರಂಬ ನಿನ್ನನು ನಂಬಿದೆ ಹೇ ರಂಬ ನಿನ್ನ ನಂಬಿದೆ ಹೇ ರಂಬ ಶಂಭೋ ಸುತನೆ ಶೂರ್ಪ ಕರ್ಣನೆ ನಂಬಿದೆ ಹೇ ರಂಬ ನಿನ್ನ ಶಂಭೋ ಸುತನೆ ಶೂರ್ಪ ಕರ್ಣ ಲಂಬೋದರನೆ ಎನ್ನ ನಿಂದು ನಂಬಿದಾಗೆ ರಂಬ ಶಂಭು ಸುತನೆ ಶೂರ್ಪಕರ್ಣ ಬೆಂಬಿಡದೆ ಸಲಗೆನ್ನ ಶಂಭು ಗಿರಿಜಯ ರಮೋಗನ್ನ ನಂಬಿದಾಗೆ ರಂಬ ನಿನ್ನನು ಹೇ ಶಂಭು ಸುತನೆ ನಂಬಿದಗೆ ರಂಬ ನಿನ್ನನು ವಿಗಡವಿ ವಿಕ್ರಮರನ್ನು ವಿಗಡ ಅಗಡುತನ ಕಾಣಿಸದು ಮೊಗದಳು ಅಗಡುತನ ಕಾಣಿಸದು ಮೊಗದಳು ಮುಗಿಲ ಶಶಿಧರಾಗಿಳಿದ ಎಂಬೋಲ್ ಸುಗುಣ ನಿಧಿಯೋ ಮುಗಿಲ ಶಶಿಧರಾಗಿಳಿದ ಎಂಬೋಲ್ ಸುಗುಣ ನಿಧಿಯೋ ಈ ಸುರಗಿರಿಯ ರಾಜನಾದಂಥ ಸೋಮಶೇಖರ ಮಹಾರಾಜ ಅವರಿಗೆ ಪ್ರೀತಿಯ ಸುಕುಮಾರ ನನ್ನ ಹೆಸರು ವಿಗಡ ವಿಕ್ರಮ ವಿಷ್ಣುಪ್ರಿಯ ಎಂದು ಹೊಗಳುತ್ತಾ ಇದ್ದಾರೆ. ಬಾಲ್ಯದಲ್ಲೇ ಗುರುಮಠವನ್ನ ಸೇರಿ ಸಕಲ ವಿದ್ಯೆಯನ್ನ ಕಲಿತು ಬುದ್ಧಿವಂತನಾಗಿ ಅರಮನೆಯನ್ನ ಬಂದು ಸೇರಿದೆ. ಆದರೆ ರಾಜಕೀಯ ವ್ಯವಹಾರದಲ್ಲಿ ತಲೆ ಹಾಕಬೇಕೆನ್ನುವಂತಹ ಯೋಚನೆ ಇಲ್ಲ. ಯಾಕೆಂದರೆ ಅಧಿಕಾರ ಪೀಠದಲ್ಲಿ ನಮ್ಮ ತಂದೆ ಇದ್ದ ಕಾರಣ. ಆದರೂ ಅರಮನೆಯಲ್ಲಿ ಇದ್ದು ಮನಸ್ಸಿಗೆ ಸಾಕಷ್ಟು ಬೇಸರ. ಈ ಬೇಸರವನ್ನ ದೂರೀಕರಿಸಿಕೊಳ್ಳುವುದಕ್ಕೆ ಏನು ಮಾಡಲಿ ಎಂದು ಯೋಚಿಸಿದ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನಮ್ಮದೇ ಆದಂತಹ ಉಪವನದತ್ತ ಸಾಗಿ ಅಲ್ಲಿ ವಿಹರಿಸುವುದರ ಜೊತೆಯಲ್ಲಿ ಮನಸ್ಸಿನ ಬೇಸರವನ್ನ ದೂರೀಕರಿಸಿಕೊಳ್ಳಬೇಕೆನ್ನುವಂಥ ಉದ್ದೇಶ. ಇಲ್ಲಿಯೇ ಕಾಲಕ್ಷೇಪವಲ್ಲ, ವನದತ್ತ ಸಾಗುತ್ತೇನೆ. ಮರಳು ಬ್ರಾಹ್ಮಣ ಕನ್ಯೆ ರಾಧೆಯು ಮರಳು ಬ್ರಾಹ್ಮಣ ಕನ್ಯೆ ರಾಧೆಯು ಧರಣಿ ಪಾಲಕನನು ಜನನು ಕಂಡೆರಗಿ ಕಂಡರಾಗಿ ಕುಶಲವ ಬೆಸಗಳಲು ಮತ್ತೊರೆದನಾಗ ಆ
ಸಮಬಾಲೆ ಸ್ವರಸತಿ ಸಮಬಾಲೆ ಮನವಿಂದುರಿಯುತ್ತಲಿದೆ ಕೇಳೆ ಮನವಿಂದುರಿಯುತ್ತಲಿದೆ ಕೇಳೆ ತರುಣಿಯೇ ನಿನ್ನಯ ಪರಿಪರಿ ಚಲುವಿಗೆ ತರುಣಿಯೇ ನಿನ್ನಯ ಪರಿಪರಿ ಚೆಲುವಿಗೆ ಅರಳಿದ ಮನಃ ತೊರೆವುದು ಸಂಗಕ್ಕೆ ತರುಣಿಯ ನಿನ್ನಯ ಪರಿಪರಿ ಚೆಲುವಿಗೆ ಅರಳಿದ ಮನಃ ತೊರೆವುದು ಸಂಗಕ್ಕೆ ಸ್ಮರಸತಿ ಸಮಬಾಲೆ ಸ್ಮರಸತಿ ಹೀಗೆಂದು ನಿನ್ನನ್ನು ಕರೆಯುವುದಕ್ಕೆ ನಾನು ಇಚ್ಛಿಸುತ್ತೇನೆ. ತರುಣೇ, ಓ ನಿನ್ನನ್ನು ನಾನು ಕಾಣುವುದೇ ಅನ್ನೋದು ಪ್ರಥಮವಲ್ಲ, ಹಾ ಮೊದಲೇ ಕಂಡವನೇ. ನಿಜ. ನೀನ್ಯಾರು, ಯಾರ ಮಗಳು ಎನ್ನುವ ವಿಚಾರವನ್ನ ಪರಿಪೂರ್ಣವಾಗಿ ಬಲ್ಲವ ನಾನು ಎಂಬಾಗ ಅದನ್ನ ಪ್ರತ್ಯೇಕವಾಗಿ ನಾನು ಹೇಳಬೇಕಾದದ್ದಿಲ್ಲ. ಹೌದು. ಆದರೂ ಮೊದಲು ಕಂಡದ್ದಕ್ಕೂ ಈಗ ಕಂಡದ್ದಕ್ಕೂ ಬಹಳ ವ್ಯತ್ಯಾಸವಾಗಿ ಕಾಣ್ತಾ ಇದ್ದಿ. ಗುರುಮಠಕ್ಕೆ ನೀವು ಹೋಗುವಂತ ಸಂದರ್ಭದಲ್ಲಿ ಸಣ್ಣವಳಾಗಿದ್ದೆ ನಾನು, ಹಾ ಈಗ ಪ್ರಾಯಕ್ಕೆ ಬಂದವಳು ನಾನು. ಬೆಳೆದು ದೊಡ್ಡವಳಾಗಿದ್ದೀಯ. ನೀವು ಅಷ್ಟೇ ಬಹಳಷ್ಟು ಬದಲಾಗಿದ್ದೀರಿ ಸ್ವಾಮಿ. ಹೌದೇ? ಪ್ರಾಯಕ್ಕೆ ಬಂದ ಮೇಲೆ ಹೆಣ್ಣು ಮಕ್ಕಳನ್ನ ಕಾಣುವುದಕ್ಕೆ ಬಹಳ ಚಂದವಾಗಿ ಕಾಣ್ತಾರೆ ಎನ್ನುವುದು ಸತ್ಯ ಎನ್ನುವುದು ನನಗೆ ಈಗ ಸ್ಪಷ್ಟವಾಯಿತು. ನಿನ್ನನ್ನ ಕಂಡಾಗ ನಾನು ಈ ರೀತಿಯಾಗಿ ವರ್ಣಿಸಬಹುದು ಅಂತ ಅನ್ನಿಸ್ತಾ ಇದೆ. ನಳಿನಾಮುಖಿಯರ ಸಕಲ ಸೃಷ್ಟಿಗೆ ಕಲಶವಿದು, ಸೌಂದರ್ಯ ವಸನದ ವಿಲಾಸವಿದು, ರತಿ ರಮಣನ ವೈಭವದ ರತ್ನ ಕೋಶವಿದು, ಲಲನೆಯರ ಶ್ರೀಮಂತ ಮಣಿ ಇದು, ಜಗದೊಳಗೆ ನಿನ್ನಂತಹ ಚೆಲುವಿನ ಕಣಿ ಬೇರೊಬ್ಬರಿಲ್ಲ ಅಂದರೆ ಅಪರಾಧ ಆಗ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಓ, ನಿಮ್ಮಷ್ಟು ಕಲಿತವಳು ನಾನಲ್ಲ ಸ್ವಾಮಿ. ನನ್ನನ್ನು ಕಂಡಾಗ ಈ ರೀತಿಯಾಗಿ ಯಾಕೆ ಹೊಗಳಿಕೊಳ್ತಿರೋ ನನಗಂತೂ ಅರ್ಥವಾಗ್ತಾ ಇಲ್ಲ. ನಿನ್ನನ್ನ ಹೊಗಳಬೇಕು ಅಂತ ನನಗೆ ಅನಿಸಿತು, ಹೊಗಳಿದೆ. ಆಗ್ಲಿ, ನಾನಿನ್ನು ಬದಲೇ. ಹಾ 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 ನನ್ನ ಮಾತಿನ್ನೂ ಇಲ್ಲಿಗೆ ಮುಗಿಯಲಿಲ್ಲ. ಮತ್ತೆ ನಿನ್ನನ್ನ ಕಂಡಾಗ ನನ್ನ ಮನಸ್ಸಿನ ಭಾವನೆಗಳೇ ಬದಲಾಗುತ್ತಾ ಇದೆ. ಅಂದ್ರೆ ಅದೇನು ಬೇಕು 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 ಎನ್ನುವಂತ ಆಸೆ ವಿಶೇಷವಾಗುತ್ತಾ ಇದೆ. ಅದೇನು ಅಂತ ನಿನ್ನಲ್ಲಿ ಹೇಳಿಕೊಳ್ಳಲೆ? ಹೇಳಿ, ಸಂಕೋಚ ಯಾಕೆ? ತುಂಬಿದಂತಹ ಮೈಕಟ್ಟನ್ನ ಕಂಡಾಗ ನೀಳವಾದಂತಹ ಎರಡು ತೋಳ್ಗಳಿಂದ ನಿನ್ನನ್ನ ಬಿಗಿದಪ್ಪಿ ನಿನ್ನ ತನುವಿನ ಸುಖವನ್ನ ಪಡಿಬೇಕು ಅಂತ ಅನ್ನಿಸ್ತಾ ಇದೆ. ಆ ಸ್ಮರಣ ಹತಿಗೆ ಒಳಗಾದಂತಹ ನನ್ನ ನೋವನ್ನ ತಣಿಸುವುದಕ್ಕೆ ನೀನು ನನ್ನವಳಾಗುವುದಕ್ಕೆ ಸಿದ್ಧಳಿದ್ದೇನೆ. ಸ್ವಾಮಿ, ಏನು ಮಾತಿದು? ಚೆಲುವೆ ನುಡಿದಳಿದೆ ಚೆಲುವೆ ನುಡಿದಳಿದೇನು ವಿಷ್ಣುವೇ ಸಲುಗೆಯೋಳು ನೀ ಬೇದ ಬಗೆದಿಗೆ ಸಲುಗೆಯೋಳು ನೀ ಬೇದ ಬಗೆದಿಗೆ ಒಲವೋ ನಿನ್ನೆಡೆಗಿರುವುದಾದರೂ ಒಲವೋ ನಿನ್ನೆಡೆಗಿರುವುದಾದರೂ ಒಳಿದಿದಲ್ಲ ಆದರೂ ಒಳಿದಿದಲ್ಲ ಆದರೂ ಒಳಿದಿದಲ್ಲ ಒಲವು ನಿನ್ನಡೆಗಿರುವುದಾದರೂ ಒಳಿತಿದಲ್ಲ ಸ್ವಾಮಿ, ಆಶ್ಚರ್ಯವೇ ಆಗ್ತಾ ಇದೆ. ಯಾಕೆ? ತಿಳಿದವರಾದಂತಹ ನೀವು ಈ ರೀತಿಯಾದಂತಹ ಮಾತುಗಳನ್ನು ಹೇಳುತ್ತೀರಿ ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ಎಣಿಸಿಕೊಂಡವಳಲ್ಲ. ಅಪರಾಧವಾಯಿತೇನೆ? ಮದುವೆಯಾಗದೇ ಇದ್ದ ಹೆಣ್ಣನ್ನು ಕಂಡಾಗ ಮದುವೆಯಾಗದೇ ಇದ್ದ ಹುಡುಗನೊಬ್ಬ ತಾನು ಮದುವೆಯಾಗಬೇಕು ಅಂತ ಬಯಸಿಕೊಂಡ್ರೆ ಖಂಡಿತ ಅಪರಾಧ ಅಲ್ಲ. ಆದ್ರೆ ನೀವು ಕೇಳುತ್ತಾ ಇರುವುದು ಏನನ್ನು? ತನ್ನ ದೇಹ ಸುಖವನ್ನಲ್ವೇ? ಸ್ವಾಮಿ, ನೀವು ಮಹಾರಾಜರು. ನಾಳೆ ದಿನ ಈ ಇಲ್ಲಿಯ ಪ್ರಜೆಗಳನ್ನ ಆಳುವವರು ನೀವು. ದಾರಿ ತಪ್ಪಿ ವ್ಯವಹರಿಸಬಾರ್ದಲ್ವೇ? ನಿಮ್ಮ ವರ್ತನೆಗಳೆಲ್ಲವೂ ಕೂಡ ಇನ್ನೊಬ್ಬರಿಗೆ ಆದರ್ಶ ಪ್ರಾಯವಾಗಿರ್ಬೇಕಲ್ವೇ? ಖಂಡಿತವಾಗಿ. ಆದ್ರೆ ಇವತ್ತು ನಿಮ್ಮ ಈ ವರ್ತನೆಯನ್ನು ಕಂಡ್ರೆ ನಾಳೆ ದಿನ ಜನರು ಏನು ಹೇಳಲಿಕ್ಕಿಲ್ಲ. ಹೌದಪ್ಪ, ನಿಮ್ಮವರಲ್ಲಿ
ಅಂದ್ರೆ ಮಹಾರಾಜರುಗಳಲ್ಲಿ ಹೆಣ್ಣನ್ನು ಮದುವೆಯಾಗುವುದು ಒಬ್ಬಳನ್ನು ಅಂತ ಅಲ್ಲ, ಬಹಳಷ್ಟು ಜನ ಮದುವೆ ಆಗುವಂತಹ ಸಾಮರ್ಥ್ಯ ಇದ್ದವರು ನೀವು. ರಾಜ ಬಹುಪತ್ನಿ ವಲ್ಲಭ ಅಂತ ಹೇಳಿದ್ದ. ಆಗಲೂಬಹುದು. ನನಗೆ ಅರ್ಥವಾಗುವುದಿಲ್ಲ ಅದೇ ಸ್ವಾಮಿ. ಯಾಕೆಂದ್ರೆ ನಿಮಗೆ ನನ್ನನ್ನು ಕಂಡಾಗ ಉಂಟಾದದ್ದು ಕೇವಲ ಕಾಮವೇ ಅಲ್ಲ, ಪ್ರೀತಿಯೇ, ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮಂತಹ ರೂಪವಂತನನ್ನು ಕೈ ಹಿಡಿಯುವುದಕ್ಕೆ ಹೆಣ್ಣು ಹಾತೊರೆಯುತ್ತಾಳೆ ಸತ್ಯ. ಆ ನಿಟ್ಟಿನಲ್ಲಿ ನಾನು ಮದುವೆಯಾಗಬೇಕು ಅಂತ ಬಯಸಿಕೊಂಡ್ರೆ ತಪ್ಪಲ್ಲ, ಆಸೆ ಆಕಾಂಕ್ಷೆಗಳು ನನ್ನ ಹೃದಯದಲ್ಲಿ ಉದಿಸಿದ್ರೆ ತಪ್ಪಲ್ಲ. ಅದು ನೀವು ಕೇಳಿದಕ್ಕೆ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಉಂಟೆ ಹೇಳಿ? ಯಾಕೆ ದೇಹ ಸುಖವನ್ನು ನಾನು ಈ ಹೊತ್ತಿನಲ್ಲಿ ಕೊಟ್ಟೆ ಅಂತಾದ್ರೆ, ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತಾದ್ರೆ ಅದು ಹೊಣೆಗಾರಿಕೆ ಯಾರಿಗೆ ಸ್ವಾಮಿ? ಅಪವಾದ ಅನ್ನೋದು ಹೆಣ್ಣಿಗೆ ಬರ್ತದೆ. ಮುಳ್ಳೊಂದಿನ ಮೇಲೆ ಎಲೆಯೊಂದು ಹೋಗಿ ಬಿದ್ರೆ ಹರಿದು ಹೋಗುವುದು ಎಲೆ ಅಲ್ಲ, ಎಲೆಯ ಮೇಲೆ ಮುಳ್ಳೇ ಬಂದು ಬಿದ್ರು ಕೂಡ ಹರಿದು ಹೋಗುವುದು ಎಲೆ. ಆದ್ರಿಂದ ಹೆಣ್ಣಾದವಳು ಜಾಗೃತಿಯಾಗಿರಬೇಕು ಅನ್ನೋದು ಸ್ಪಷ್ಟವೇ ಅಲ್ಲವೇ? ಆದ್ರಿಂದ ಹೇಳಿಕೊಳ್ತಾ ಇದ್ದೇನೆ ಸ್ವಾಮಿ, ಮದುವೆಯಾಗುವ ಇಚ್ಛೆ ಇದೆ ಅಂತಾದ್ರೆ ನನಗೂ ಆಸೆ ಇದೆ, ಇಚ್ಛೆ ಇದೆ. ಅದಲ್ಲದೆ ಮದುವೆಗಿಂತ ಮುಂಚೆ ಈ ಕಾರ್ಯಕ್ಕೆ ನನ್ನ ಮನ ಅಂತೂ ಒಪ್ತಾ ಇಲ್ಲ ಸ್ವಾಮಿ. ದಯವಿಟ್ಟು ಈ ಮಾತನ್ನು ಹೇಳಬೇಡಿ. ಯಾಕೆ ನಿನ್ನ ಮನಸ್ಸು ಹೀಗಾಯಿತು ಅನ್ನೋದು ಈಗ ನನಗೆ ಅರ್ಥವಾಯಿತು. ನಿನ್ನನ್ನು ಕಂಡಾಗ ನಾನು ಕಾಮಿಸಿದ್ದೇನೆ, ಕಾಮಮೋಹಿತನಾಗಿ ನಿನ್ನ ಸುಖವನ್ನ ಬಯಸಿದ್ದೇನೆ ಅಂತ ಭಾವಿಸಿಕೊಂಡ್ಯಾ? ಮತ್ತಲ್ವೇ? ಛೇ, ಬರೇ ನಾನು ಕಾಮಕ್ಕಾಗಿಯೇ ಕೇಳಿದ್ದಲ್ಲ, ನಿನ್ನ ಮೇಲಿನ ಪ್ರೇಮದಿಂದಲೇ ನಾನು ಕೇಳಿದ್ದು. ನಿನ್ನ ರೂಪವನ್ನ ಕಂಡು ಕ್ಷಣಿಕ ಸುಖವನ್ನ ಅನುಭವಿಸಿ ನಿನ್ನ ಕೈ ಬಿಡಬೇಕು ಅಂತ ನಾನು ಭಾವಿಸಿದವನು ಅಲ್ಲವೇ ಅಲ್ಲ. ಮತ್ತೆ ನಡು ನೀರಿನಲ್ಲಿ ಕೈ ಬಿಡುವಂತಹ ಗುಣ ನನ್ನದ್ದಲ್ಲ. ನಿನ್ನನ್ನ ಕಂಡಾಗ ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕು ಎನ್ನುವಂತಹ ಈ ಒಂದು ಉದ್ದೇಶ ವಿಶೇಷವಾದ ಕಾರಣ ನಿನ್ನ ಕೈ ಹಿಡಿದು ಜೀವನವನ್ನ ಸಾಗಿಸಬೇಕು ಎಂಬ ಕಾರಣಕ್ಕಾಗಿಯೇ ಈ ಮಾತನ್ನ ಹೇಳಿದ್ದು. ಹಾಗೆ ನನ್ನ ಮೇಲೆ ನಿಮಗೆ ಅತಿಯಾದಂತಹ ಪ್ರೀತಿ ಇದೆಯೇ? ಖಂಡಿತವಾಗಿ. ನನ್ನನ್ನು ನೀವು ಮದುವೆ ಆಗ್ತೀರಿ? ಮದುವೆ ಆಗುತ್ತೇನೆ. ಹೌದೇ ಸ್ವಾಮಿ? ಈ ಮಾತು ಕೇಳಿ ಸಂತೋಷವಾಯಿತು, ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಭಾವಿಸಿಕೊಳ್ತೇನೆ. ಹೌದಾ? ಹಾಗಾದ್ರೆ ನನ್ನ ಇಚ್ಛೆ ಈಗ ಮೂಡಿದ್ದು, ಅದನ್ನ ಪೂರೈಸುವುದಕ್ಕೆ ನೀನು ಸಿದ್ಧಳಿದ್ದೀಯಲ್ಲ? ಅದು ಆಮೇಲೆ ಸಲುಗೆದೋರುದ ವಿಷ್ಣು ಪ್ರಿಯದ ನಳಿನಲೋಚನೆಯನ್ನು ಅಪ್ಪುದ ಚೆಲು ನುಡಿಗಳಿಂದವಳ ರಮಿಸಲು ಭಾಮೆ ಮೈಮರೆಯೇ ಕೆಲವು ಮಾಸಗಳುರುಳೆ ಕೆಲವು ಮಾಸಗಳುರುಳೆ ರಾಧೆಯು ತಿಳಿದಳೆನ್ನಯ ಗರ್ಭ ಬೆಳೆದುದು ರಾಧೆಯು ತಿಳಿದಳೆನ್ನಯ ಗರ್ಭ ಬೆಳೆದುದು ಕಳವಳಿಸಿ ವಿಷ್ಣುವಿಗೆ ತಿಳಿಸುವೆನೆಂದು ಬಳಿ ಬರುತ್ತ ಕಳವಳಿಸಿ ವಿಷ್ಣುವಿಗೆ ತಿಳಿಸುವೆನೆಂದು ಬಳಿ ಬರಲು ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳೇ ಆಗ್ತಾ ಇದೆ. ಯೋಚನೆ ಮಾಡಿಕೊಳ್ಳುತ್ತಾ ಇದ್ದೇನೆ, ಇದು ಹೊರ ಪ್ರಪಂಚಕ್ಕೆ ಗೊತ್ತಾಯಿತು ಅಂತಾದ್ರೆ ನಾನು ಬದುಕು ಉಳಿಯುವುದಾದರೂ ಹೇಗೆ? ನನ್ನ ಅಪ್ಪನ ಮಾನ ಮರ್ಯಾದೆಗಳನ್ನು ನಾನು ಬೀದಿಗಳಿದ ಹಾಗಾಗುವುದಿಲ್ಲವೇ? ಒಟ್ಟಿನಲ್ಲಿ ಅವರ ಮಾತನ್ನು ಕೇಳಿ ನಾನು ಮೋಸ ಹೋದೆನೆ? ಇಲ್ಲ, ನನಗಂತೂ ಮೋಸ ಮಾಡುವವರಲ್ಲ ಅವರು. ನನ್ನ ಬಗ್ಗೆ ಅವರಿಗೆ ಅತಿಯಾದಂತಹ ಪ್ರೀತಿ ಇದೆ. ಹಾಗಿದ್ರೆ ಈ ವಿಷಯವನ್ನು ಅವರಲ್ಲೇ ಹೇಳಿಕೊಂಡು ಈ ಸಮಸ್ಯೆಗೆ ಉತ್ತರವನ್ನು ಅವರಲ್ಲೇ ಕಂಡುಕೊಳ್ತೇನಂತೆ. ಆ ಕಡೆ ಬರ್ತಾ ಇದ್ದಾರಲ್ಲ. ಸ್ವಾಮಿ, ಯಾರದು? ನಾನು ರಾಧೆ. ಓ, ನೀನಾ? ನಿಮ್ಮ ಪ್ರೀತಿಯ ಹುಡುಗಿ ನಾನು. ನಿಮ್ಮ ಪ್ರೀತಿಯ ಹುಡುಗಿ ಅಂದೆ. ಯಾಕೆ ಬಂದಿಯೋ? ನಾಳೆ ದಿನ ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದವರು ನೀವು. ಆದ್ರೆ ಬಹಳಷ್ಟು ಸಮಯಗಳೇ ಕಳೆದು ಹೋಯಿತು. ಮದುವೆಯ ಆಸೆಯನ್ನು ತೋರಿಸಿ ಈ ಹೊತ್ತಿನಲ್ಲಿ ನಾನು ಗರ್ಭಿಣಿಯಾಗಿದ್ದೇನೆ ಸ್ವಾಮಿ. ಆಸೆಯನ್ನು ನೀವು ಪೂರೈಸಲೇ ಇಲ್ಲ. ಮದುವೆ ಮಾತು ಕನಸಾಗಿ ಉಳಿಯಿತು. ಆದ್ರಿಂದ ಗರ್ಭವತಿ ಆದಂತಹ ನನ್ನನ್ನು, ಅಲ್ಲ ನನ್ನ ಮರ್ಯಾದೆಯನ್ನು, ನನ್ನ ವಂಶದ ಮರ್ಯಾದೆಯನ್ನು ನೀವು ಉಳಿಸಬೇಕು ಅಂತ ಕೈ ಮುಗಿದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಯಾರನ್ನ? ಯಾರು ಮದುವೆ ಆಗುವುದೇ? ನೀವು ನನ್ನನ್ನ. ತಡವರಿಸುತ್ತಲಿ ವಿಷ್ಣು ಕ್ಷಣ ಕಳೆದು ದೃಢ ಮನದಿಯೇ ತಡವ
ಆವರಿಸುತ್ತಲಿ ವಿಷ್ಣು ಕ್ಷಣ ಕಳೆದು ದೃಢ ಮನದಿ ಕ್ಷಣ ಕಳೆದು ದೃಢ ಮನದಿ ನುಡಿದ ನೀರಂಜದಿರು ಕರವ ನುಡಿದ ನೀರಂಜದಿರು ಕರವ ಪಿಡಿದನ್ನ ಮಡದಿಯಮ್ಮಳ್ಪೆನ ಸತ್ಕುಲ ನಿಡುದೈದು ಮಳಿಗೆಂದ ಕರ್ಣವಗೆ ಈಗ ಅರ್ಥವಾಯ್ತು ನೀನು ಬಂದ ಕಾರಣ ಏನು ಅಂತ. ಅರಸನ ಮಗನಾದಂತಹ ನನ್ನನ್ನ ಬಯಸಿ ಇಲ್ಲಿಗೆ ಬಂದಿದ್ಯಾ ಅಂತ ಈಗ ಗೊತ್ತಾಯಿತು. ನಾನು ನಿನಗೊಂದು ಮಾತು ಕೊಟ್ಟಿದ್ದೇನಾ? ಹೌದು ಸ್ವಾಮಿ, ನಿನ್ನನ್ನ ಮದುವೆ ಆಗ್ತೇನೆ ಅಂತ ಹೇಳಿದ್ರಲ್ಲ ನೀವು. ಏ ಹುಚ್ಚು ಹುಡುಗಿ, ಯಾಕೆ? ನಿನ್ನ ಇಚ್ಛೆ ಇಷ್ಟರ ಮಟ್ಟಿಗೆ ಬಂದು ಮುಟ್ತದೆ ಅಂತ ನಾನೇ ಆಲೋಚನೆ ಮಾಡಿರ್ಲಿಲ್ಲ. ಹಾಗಿದ್ರೆ ಎಲ್ಲಿಯಾದ್ರೂ ಸಾಧ್ಯ ಉಂಟೇನೆ? ಆಗುವುದಿಲ್ವೇ? ನೀನ್ಯಾರು, ನಾನ್ಯಾರು? ನಾನು ಬ್ರಾಹ್ಮಣ ಕನ್ಯೆ ಇರಬಹುದು. ನಾನು ಮಹಾರಾಜನಿಗೆ ಮಗ. ಆಗಿದ್ರೆ ಏನಂತೆ? ನಿನ್ನನ್ನ ನಾನು ಮದುವೆ ಆಗುವುದಕ್ಕೆ ಪ್ರೀತಿಗೆ ಜಾತಿ ಮುಖ್ಯವೇ? ನಾವು ಈಗ ಇಚ್ಛಿಸುವುದು ಅದನ್ನೇ. ಅಂದ್ರೆ ನಮ್ಮ ಜಾತಿಯ ಹೆಣ್ಣು ಮಕ್ಕಳನ್ನೇ ಹುಡುಕಿ ನಾವು ಮದುವೆ ಆಗಬೇಕೇ ಬಿಟ್ರೆ ಯಾವ್ದಾವುದೋ ಜಾತಿಯ ಹೆಣ್ಣನ್ನ ಮದುವೆ ಆಗುವುದಕ್ಕೆ ನಾನಂತೂ ತಯಾರಿಲ್ಲ. ಅಂದ್ರೆ ಅದರಲ್ಲಿಯೂ ನಿನ್ನನ್ನು ನಾನು ಮದುವೆ ಆದ್ರೆ ಅದು ವರ್ಣಸಂಕರ ಅಂತ ಆಗುದಿಲ್ವೋ? ಮೊದಲೇ ಯಾಕೆ ಈ ವಿಷಯವನ್ನು ಯೋಚನೆ ಮಾಡಿಕೊಳ್ಳಿಲ್ಲ? ಒಂದು ಇದೆಲ್ಲ ತಲೆ ಬರ್ಲಿಲ್ವೇ? ಹಾಗಿದ್ರೆ ನೀವು ಎಲ್ಲ ಅಭಿನಯಿಸಿದ್ದು ನನ್ನನ್ನು ಮೋಸಗೊಳಿಸುವುದಕ್ಕಾಗಿ ಈ ರೀತಿಯಾಗಿ ನಾಟಕವಾಡಿದ್ದೆ. ನಿನ್ನ ತುಂಬಿದ ಮೈಕಟ್ಟನ್ನ ಕಂಡಾಗ ಯಾವ ಗಂಡು ಮಕ್ಕಳಿಗೆ ಹಾಗನ್ನಿಸ್ಲಿಕ್ಕಿಲ್ಲ ಹೇಳು? ಹಾಗಿದ್ರೆ ಅಂದು ಏನೋ ಕ್ಷಣಿಕ ಸುಖವನ್ನೇ ನಾನು ಬಯಸಿದ್ದು. ನಿನ್ನ ದೇಹದ ಸುಖವನ್ನು ಅನುಭವಿಸುವುದಕ್ಕಾಗಿ ಆಡಿದ ಒಂದು ನಾಟಕ ನಾನು. ಈಗ ಅನುಭವಿಸಿ ನನ್ನ ಕೈ ಬಿಡ್ತೀರಿ? ಆ ಕೈ ಬಿಡುವುದಂತದ್ದು ಹಿಡಿದಿದ್ದುಂಟಾ? ನಡು ನೀರಿನಲ್ಲಿ ಕೈ ಬಿಡಬೇಡಿ ಸ್ವಾಮಿ. ನಾನಿನ್ನ ಕೈ ಹಿಡಿದ್ರಲ್ವೇನೆ ಬಿಡುವುದು? ಈಗ ನಾನು ಗರ್ಭಿಣಿಯಾಗಿದ್ದೇನೆ ಅನ್ನೋದು ನಿಮಗೆ ನೆನಪಿರ್ಲಿ. ನೀನು ಗರ್ಭಿಣಿ ಆಗಿದ್ಯೋ ಏನಾಗಿದ್ಯೋ ಅದು ನನಗೆ ಮುಖ್ಯವಲ್ಲ. ನಮ್ಮ ಕುಲ ಅದರ ಬೆಲೆಯೇ ಹೆಚ್ಚು ಅಂತ ನಾನು ನಿರ್ಣಯಿಸಿಕೊಂಡವ. ಹಾಗಿದ್ರೆ ಹೆಣ್ಣಿನ ಬದುಕಿನ ಬೆಲೆ ಏನೂ ಅಲ್ವೇ? ನೀನು ನಿನ್ನ ದಾರಿಯನ್ನು ನೋಡಿಕೊ. ನಮಗೇನಾಗಬೇಕು ಹೇಳು? ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ ಗರ್ಭ. ಆ ಗರ್ಭ ನನಗೆ ಅಗತ್ಯ ಅಲ್ವೇ? ಏನಿದ್ರು ನಮ್ಮ ಮನತನದ ಮರ್ಯಾದೆ ನನಗೆ ಮುಖ್ಯ. ಈಗ ಆಚೆ ಈಚೆ ಮತ್ತಾರಾದರೂ ಬಂದು ನಿಂತು ಕೇಳಿಯಾರು ಈ ಮಾತನ್ನ, ಮರ್ಯಾದೆ ಉಳಿಸಿಕೊಳ್ಳಬೇಕೆನ್ನುವಂತ ಉದ್ದೇಶ ಇದ್ರೆ ಆದಷ್ಟು ಬೇಗ ಈ ಸ್ಥಳವನ್ನು ಬಿಟ್ಟು ಹೊರಟು ಹೋಗು. ಸ್ವಾಮಿ, ಏನಿದೆ ನಿಮ್ಮ ಮಾತು? ಕುಲದ ಹಿರಿಮೆಯ ಮರೆತು ಮಿಲನಗೊಂಡಿಯನೋ, ಕುಲದ ಹಿರಿಮೆಯ ಮರೆತು ಮಿಲನಗೊಂಡಿಯನೊಮ್ಮೆ ತಿಳಿದದನು ಮತ್ತೆ ಸಗಲಾರೆ, ಮತ್ತೆ ತಿಳಿದದನು ನಾನೇ ಸಗಲಾರೆ. ಕುಲನಗಿರಿದಲ್ಲದಿ ಶಿಶುನಲ್ಲ ವೈವಾಗ ಒಳಬಡನು ತಾನನುವ ನುಡಿಗೆ. ಸ್ವಾಮಿ, ಕುಲದ ಹಿರಿಮೆಯೇ ನಿಮಗೆ ಮುಖ್ಯವಾಗಿ ಹೋಯಿತೆ. ಹಾಗಿದ್ರೆ ಈ ರೀತಿಯಾಗಿ ಒಂದು ಹೆಣ್ಣನ್ನು ನಂಬಿಸಿ ಮೋಸಗೊಳಿಸುವಂತಹ ದುರ್ಬುದ್ಧಿ ನಿಮಗಾದ್ರೂ ಯಾಕೆ ಬಂತು? ಸ್ವಾಮಿ, ಮಗುವಿಗೆ ತಾಯಿಗೆ ಆಗುತ್ತಿರುವಂತಹ ಈ ಹೆಣ್ಣಿನ ಕುರಿತಾಗಿ ಒಂದಿನಿತು ಕರುಣೆ ನಿಮಗಿಲ್ಲವೇ? ಏನ ಕರುಣೆ? ಉದ್ದೇಶಪೂರ್ವಕವಾಗಿ ಮೋಸ ಮಾಡಿದಂತಹ ನಿಮ್ಮನ್ನು ನಾನು ಖಂಡಿತ ಬಿಡುವುದಿಲ್ಲ. ನಿಮ್ಮನ್ನು ಖಂಡಿತ ಬಿಡುವುದಿಲ್ಲ. ಹೆಣ್ಣಾದ ನಿನ್ನಿಂದ ಏನು ಸಾಧ್ಯ? ಏನಾದೀತೆ? ಬದುಕಿ ಜೀವಂತವಾಗಿರುವಾಗ ನಿಮ್ಮ ಮೇಲೆ ಹಾಗೇನು ಸಾಧಿಸಿಕೊಳ್ಳುವುದಕ್ಕೆ ಆಗದೇ ಇದ್ರೂ ಕೂಡ, ಸತ್ತ ಮೇಲೆ ಪ್ರೇತವಾಗಿ ಬಂದಾದರೂ ಕೂಡ ನಿಮ್ಮನ್ನು ಕಾಡದೆ ಬಿಡಲಾರೆ ನಾನು. ಇದು ನಿಮ್ಮ ಕಣ್ಣೆದುರಿನಲ್ಲಿಯೇ ನಾನು ಸಾಯ್ತೇನೆ, ನಾನು ಸಾಯ್ತೇನೆ. ಇಲ್ಲ ಇಲ್ಲ, ಈ ನಗರವನ್ನೇ ನಾಶ ಮಾಡ್ತೇನೆ. ಇಲ್ಲಿ ಅರಸನ ವಂಶವನ್ನೇ ನಿರ್ವಂಶ ಮಾಡ್ತೇನೆ. ಸತ್ತು ಪ್ರೇತವಾಗಿ ಈ ಹೊತ್ತಿನಲ್ಲಿ ಅಲೆಯುತ್ತಾ ಇದ್ದೇನಲ್ಲ, ಇದು ಯಾರಿಗಾಗಿ? ಇದು ಆ ವಿಷ್ಣು ಪ್ರಿಯನಿಗಾಗಿ. ಅವನನ್ನು ತನ್ನವನನ್ನಾಗಿ ಮಾಡಿಕೊಳ್ಳದೇ ಇದ್ರೆ ನಾನು ರಾಧೆ ಅಲ್ಲ, ಈ ರಾಧೆ ಅಲ್ಲ, ರಾಧೆ ಅಲ್ಲ.
ನೋಡಿದ್ದೇನೆ. ನಮ್ಮ ನಗರದ ಜನರೆಲ್ಲವರು ಒಂದೇ ಸಮನೆ ಬೊಬ್ಬೆ ಹಾಕುತ್ತಾ ಇದ್ದಾರೆ. ಎಲ್ಲವರು ಒಂದು ದೂರನ್ನ ಕೊಡುತ್ತಾ ಇದ್ದಾರೆ. ನಮ್ಮ ಈ ರಾಜ್ಯದಲ್ಲಿ ಯಾವುದೋ ಒಂದು ಪ್ರೇತ ಕೊಡಬಾರದ ಕಷ್ಟವನ್ನ ಕೊಡುತ್ತಾ ಇದೆ ಎಂಬ ಸುದ್ದಿಯನ್ನು ನಾನು ಕೇಳಿದ್ದೇನೆ. ಅಯ್ಯೋ, ಏನು ಹೇಳಲಿ, ಈ ನಾಡಿನಲ್ಲಿ ಕೊಡುತ್ತಿರುವಂತಹ ಕಷ್ಟ ಒಂದೇ ಎರಡೇ. ಇಲ್ಲಿದ್ದಂತಹ ಜನರನ್ನೆಲ್ಲ ಹಿಂಸಿಸುತ್ತಾ ಇದೆಯಂತೆ. ಸಣ್ಣ ಸಣ್ಣ ಮಕ್ಕಳನ್ನ ಎತ್ತಿ ಒಯ್ಯುತ್ತಾ ಇದೆಯಂತೆ. ರಾತ್ರಿಯ ಹೊತ್ತಿನಲ್ಲಿ ಮಲಗಿ ನಿದ್ರಿಸುವುದಕ್ಕೆ ಬಿಡುವುದಿಲ್ಲವಂತೆ. ಕತ್ತಲಾಗುತ್ತಲೇ ಮನೆಯ ಕದವನ್ನ ಮುಚ್ಚಿಕೊಳ್ಳುವಂತಹ ಸ್ಥಿತಿ ಬಂದಿದೆ ಅಂತೆ. ಹೀಗೆ ಈ ಪ್ರೇತದ ಉಪಟಳ ಆಯಿತು ಅಂತಾದರೆ ಇದನ್ನು ನಿಯಂತ್ರಿಸಬೇಕಾದದ್ದು ಈ ನಾಡಿನವರಾದ ನಮ್ಮ ಕರ್ತವ್ಯ. ಏನು ಮಾಡಲಿ, ಏನು ಮಾಡಲಿ? ನಮ್ಮಿಂದ ಇದು ಸಾಧ್ಯವಾಗುವ ಕೆಲಸ ಅಲ್ಲ. ಈ ಪ್ರೇತವನ್ನ ನಿಯಂತ್ರಿಸಬೇಕು ಅಂತ ಆದರೆ, ಉಚ್ಚಾಟನಗೊಳಿಸಬೇಕು ಅಂತ ಆದರೆ ಇದಕ್ಕೆ ಸಮರ್ಥನಾದವ ಒಬ್ಬ ಇದ್ದಾನೆ. ಒಬ್ಬ ಮಾಂತ್ರಿಕನೇ ಅಗತ್ಯ. ಕೇಳಿದ್ದೇನೆ, ಪ್ರಸಿದ್ಧ ಮಾಂತ್ರಿಕನೊಬ್ಬ ಇದ್ದಾನೆ. ಯಾರು? ಅವನೇ ಸಿದ್ಧ ಎನ್ನುವಂತಹ ಮಾಂತ್ರಿಕ. ಆ ಮಾಂತ್ರಿಕನನ್ನ ಅಲ್ಲಿಗೆ ನಾನೇ ನೇರವಾಗಿ ಹೋಗುತ್ತೇನೆ. ಸಾಗರ ಗಂಭೀರ ಸಿದ್ಧನು, ಸಾಗರ ಗಂಭೀರ ಸಿದ್ಧನು, ಜೊತೆನಾಗಿದ ಗರಜಿತ ಸಿದ್ಧನು, ಜೊತೆನಾಗಿದ ಗರಜಿತ ಸಿದ್ಧನು. ಬೀಗಿದರ ರಸನ ಕರೆಗಂದು, ಬೀಗಿದರ ರಸನ ಕರೆಗಂದು, ಬೇಗೋಗುಟ್ಟು ನಮಿಸಲು ಬಳಿ ಬಂದು. ಸಾಗರ ಗಂಭೀರ ಸಿದ್ಧನು, ಜೊತೆ ಸಾಗಿನ ಗರಜಿತ ಪೆದ್ದನು, ಪೆದ್ದನು. ನಮ್ಮ ಪರಿಚಯ ಐತೆ. ನಿಮಗೆ ಜಂಬೂರಡಿಗಳಿಗೆ ಪರಿಚಯ ಇದೆಯಾ? ಗಿರ್ಕಿ ಮಠದ ಪರಿಚಯ ಇದೆಯಾ? ಹೌದು, ಗೊತ್ತುಂಟು. ಕೊರಗಿ ಉಪಾಧ್ಯಾಯರ ಪರಿಚಯ ಇದೆಯಾ? ಅವರು ನಮಗೆ ಚಿರಪರಿಚಿತರು. ಅಲ್ಲಿಂದಲೇ ನಾನು ತರಬೇತಿಯನ್ನು ಹೊಂದಿದವ. ಪ್ರಸಿದ್ಧವಾದಂತಹ ಈ 3 ಮನೆಗಳಲ್ಲಿ ನಾನು ಮಂತ್ರವನ್ನು ಅಭ್ಯಾಸ ಮಾಡಿಸಿ ಅಥರ್ವ ವೇದದಿಂದ ಸಂಗ್ರಹ ಮಾಡಿ ವಿಷಯವನ್ನೆಲ್ಲ ಸಿದ್ಧ ಮಾಡಿಕೊಂಡು ಆನಂತರವೇ ಸಿದ್ಧ ಮಂತ್ರವಾದಿ ಅಂತಾದದ್ದು. ನಾವು ಮಂತ್ರವಾದವನ್ನು ಅಭ್ಯಾಸ ಮಾಡಿದ್ದು ಹೇಗೆ ಗೊತ್ತುಂಟಾ? ಮುಟ್ಟು ಮುಟ್ಟು ಬಂಜೆಯಳುತ್ತ, ಮುಚ್ಚು ಬಂಜೆಯಳು ಉಚ್ಚಿಷ್ಟ ಪದ್ಧತಿ ಕೂತ, ಕೂತ ಸುಟ್ಟ ಸ್ಮಶಾನ ಮಧ್ಯದಲ್ಲಿ ಒಟ್ಟು 48 ಕಾಣಾದಿತ್ತ ಬೀಳಗಡೆ. ಕೇವಲ ಪುಸ್ತಕವನ್ನು ಓದಿದ ಮಾತ್ರಕ್ಕೆ ಮಂತ್ರವು ನಮ್ಮ ಕೈಯಲ್ಲಿ ಸಿದ್ಧಿಸುವುದಿಲ್ಲ. ಅದಕ್ಕೆ ಬೇಕಾದಂಥ ಕಟ್ಟುನಿಟ್ಟಿನ ವ್ಯವಸ್ಥೆ ಅನ್ನೋದು ಬೇಕಾಗ್ತದೆ. ಎಲ್ಲರ ಹಾಗೆ ನಾನು ಮಂತ್ರವನ್ನು ಸಿದ್ಧ ಮಾಡಿದ್ದಲ್ಲ. ಮುಟ್ಟು ಬಂಜೆಯಳ ಉಚ್ಚಿಷ್ಟ ಪತ್ರದಿ ಕೂತು ಸುತ್ತ ಸ್ಮಶಾನ ಮಧ್ಯದಲ್ಲಿ ಒಟ್ಟು 48 ಅಮಾವಾಸ್ಯೆಗಳ ನಿಶಿ ವೀಳ್ಯಕಟ್ಟಂ ಜಗಿದು. ಹಾಗಾದರೆ ಬಳ್ಳಿ ಇತ್ತೋ ಇಲ್ವೋ ಅನ್ನೋ ಪ್ರಶ್ನೆ ಮುಂದಿಡಬೇಡಿ. ಅಮಾವಾಸ್ಯೆಯ ರಾತ್ರಿಯಲ್ಲಿ ಬಳ್ಳಿ ಇತ್ತ ಎನ್ನುವುದನ್ನು ನಾವು ನೋಡಲಿಲ್ಲ. ನಮ್ಮ ಉದ್ದೇಶವೇ ವೀಳ್ಯಕಟ್ಟವು ಜಗಿದು ನೋಡ್ಲಿಕ್ಕೆ ಕಾಣೋದೇ ಇಲ್ಲ. ಹೌದು, ಯಾಕಂದ್ರೆ ಕಾರ್ಕಳ ಅಮಾವಾಸ್ಯೆಯ ರಾತ್ರಿಯಲ್ಲೇ ನಮ್ಮ ಏನಿದ್ರು ಕೆಲಸ. ಹಾಗಾಗಿ ಇಷ್ಟೆಲ್ಲ ಮಂತ್ರವಾದವನ್ನು ನಾನು ಸಿದ್ಧಿಸಿದ್ದೇನೆ. ಹೀಗೆ ಮಾಡಬೇಕಾದ್ರೆ ಅದಕ್ಕೆ ಒಂದು ಸಿದ್ಧಿ ಅನ್ನೋದು ಬೇಡವೆ, ಅದಕ್ಕೆ ಶುಚಿರ್ಭೂತನ ಆಗಬೇಡವೆ, ಸ್ನಾನಾದಿಗಳನ್ನು ಮಾಡಬೇಡವೆ. ಈ ನೀವೆಲ್ಲ ಸ್ನಾನ ಮಾಡೋದು ಯಾವುದರಲ್ಲಿ? ನೀರಿನಲ್ಲಿ. ಯಾವ ನೀರು? ತಣ್ಣೀರು ಅಥವಾ ಬಿಸಿನೀರು? ಮಂತ್ರವಾದಿಗಳ ಅಂತ ನಮಗೆ ತಣ್ಣೀರು ಬಿಸಿ ನೀರಿನ ಅಗತ್ಯ ಇಲ್ಲ. ನರಕಪಾಲದಿ ಮದಿರೆಯಲ್ಲಿ ಮಿಂದು ಶವವಸ್ತ್ರ ಧರಿಸಿ ದಗ್ಧ ಪ್ರೇತ ಮುಖದಳು ಚಿತಾಗ್ನಿಂ ದುರಿಸಿ. ಇದು ನಿಮಗೆ ಜೀರ್ಣ ಆಯ್ತಾ? ನಮಗೆ ಜೀರ್ಣ ಸರಿಯಾಗಿ ಆಗಲಿಲ್ಲ. ಈ ಶಬ್ದಗಳು ನಮಗೆ ಜೀರ್ಣ ಆಗಬೇಕಾದ್ರೆ 15 ವರ್ಷಗಳು ಹೋಗಿತ್ತು. ನಮಗೊಂದು 20 ವರ್ಷ ಆದ್ರೂ ಹೋಗ್ಬೇಕು. ಅಂದ್ರೆ ನಿಮಗೆಲ್ಲ ತಲೆ ಮೇಲೆ ಹುಯ್ಕೊಳ್ಳಿಕ್ಕೆ ಪಾತ್ರದ ಅಗತ್ಯ ಇದೆ. ನಮಗೆ ಪಾತ್ರದ ಅಗತ್ಯವೇ ಇಲ್ಲ. ನರಕಪಾಲದಿ ಅಂದ್ರೆ ಬುರುಡೆಯನ್ನೇ ಹೊಡೆದು ಅದನ್ನೇ ಕಪಾಲವಾಗಿರಿಸಿ ಅದರಲ್ಲಿ ಹುಳಿ ಹೆಂಡದಲ್ಲಿ ಸ್ನಾನ ಮಾಡಿದವರು ನರಕಪಾಲದಿ ಮದಿರೆಯಲ್ಲಿ ಮಿಂದು. ಹಾಗಾದ್ರೆ ಮಿಂದ ಮೇಲೆ ನಮಗೆ ಉಡ್ಲಿಕ್ಕೆ ಬಟ್ಟೆ ಬೇಡವೇ? ಭೂಮಿಯಲ್ಲಿ ಹೂಳಲ್ಪಟ್ಟಂತಹ ಹೆಣವನ್ನು ಮೇಲೆ ತೆಗೆದು ಅದರಲ್ಲೇ ಮೇಲೆ ಹಾಕಿರುವಂತಹ ಬಿಳಿ ಬಟ್ಟೆಯನ್ನೇ ತೆಗೆದು ನಾವು ಅಡ್ಡ ಉಟ್ಟುಕೊಂಡವರು ಶವವಸ್ತ್ರ ಧರಿಸಿ ಅಂತ ಹೇಳಿದ್ರೆ ಅದೇ
ಆಮೇಲೆ ನಾವು ಯಜ್ಞಕ್ಕೆ ಕೂರ್ತೇವೆ. ಯಜ್ಞಕ್ಕೆ ಕೂರಬೇಕಾದ್ರೆ ಅಗ್ನಿಕುಂಡ ಹೋಮಕುಂಡ ಅನ್ನೋದು ಬೇಡವೇ? ಈ ಸ್ಮಶಾನಕ್ಕೆ ಬಂದು ಯಾರಾದರೂ ಹೆಣ ಸುಟ್ಟು ಹೋದವರಿದ್ರೆ ಆ ಸುಡುತ್ತಿರುವಂತಹ ಹೆಣವನ್ನು ಚಿತೆಯಿಂದಲೇ ಎಳೆದು ಅದರ ಬಾಯನ್ನು ಪರಕ್ಕನೆ ಹೆಚ್ಚಿಸಿ ಅದನ್ನೇ ಅಗ್ನಿಕುಂಡವಾಗಿರಿಸಿ ನಾವು ಅದರಲ್ಲಿ ಯಜ್ಞವನ್ನು ಮಾಡಿದವರು. ದಗ್ಧ ಪ್ರೇತ ಮುಖದಳು ಚಿತಾಗ್ನಿಂ ದುರಿಸಿ ಉಚ್ಚಿಷ್ಟ ಪತ್ರಾಸನದಿ ಕುಳಿತು ಅಂದರೆ ಎಂಗಿಲೆ ಎಲೆಯ ಮೇಲೆ ಕುಳಿತು ರಕ್ತತರ್ಪಣ ವಿಭೀತಕ ದಂಡವು ಮರೀಚ ವಿಷಮುಷ್ಟಿ ದತ್ತೂರ ತಿಕಟು ತೈಲ ಹಂದಿ ಸರಮೆಗಳನ್ನೇ. ಹಂದಿ ಸರಮೆ ಅಂದ್ರೆ ಗೊತ್ತಾಯ್ತಾ ನಿಮಗೆ? ಹಂದಿ ಅಂದ್ರೆ ಗೊತ್ತಿಲ್ವಾ? ಹಂದಿ ಗೊತ್ತುಂಟು. ಯಾವಾಗಲೂ ನೀವು ತಿಂತೀರಲ್ಲ ಅದೇ ಹಂದಿ. ಸರಮೆ ಅಂತ ಹೇಳಿದ್ರೆ ಗೊತ್ತಾಯ್ತಾ? ನೋಡಿ ಇಷ್ಟೆಲ್ಲ ನೀವು ಮಾತಾಡ್ತಿರಲ್ಲ. ಸರಮೆ ಅನ್ನೋದು ಏನು ಹೇಳಿ? ಸರಮೆ ಅಂದ್ರೆ ಬೊಗ್ಗಿನಾಯಿ. ಅದು ತಮ್ಮ ಚಿತ್ತಕ್ಕೆ ವಿದ್ಯೆ. ಹೌದು. ಹಾಗೆ ನೀವು ಇಷ್ಟೆಲ್ಲ ಮಾತಾಡುವವರು ಬೊಗ್ಗಿನಾಯಿಯ 2 ಗುರ್ತೆ ತುಪ್ಪ ತಂದು ಕೊಡಿ. ಅದು ನಿಮ್ಮಿಂದ ಸಾಧ್ಯ ಇಲ್ಲ. ಸಂಬಂಧವೇ ಇಲ್ಲ. ಮಂತ್ರವಾದ ಸಿದ್ಧಿಸುವ ನಮಗೆ ಮಾತ್ರ ಅದು ಬೇಕಾಗ್ತದೆ. ಆದ್ದರಿಂದಲೇ ಹಂದಿ ಸರಮೆಗಳ ನೈ ಕಹಿಬೇವು ಸರ್ಷಪಂ ನೆರನೆನ ಲಸೂನ ರೆಂಜ ತಿಲ ಕಂಡ ಕೂಷ್ಮಾಂಡ ಕುಕ್ಕುಟಾಂಡವೇ ದ್ರವ್ಯಗಳು. ಯಾವುದು? ಕುಟುಕುಟಿ ಅಂಡೆ ಅಲ್ಲ, ಮತ್ತೊಂದು ಸೂರ್ಯಚಂದ್ರರು. ಕುಟುಕುಟಿ ಅಂಡೆ ಅಲ್ಲ ಸ್ವಾಮಿ, ಕುಕ್ಕುಟಾಂಡವೇ ದ್ರವ್ಯಗಳು ಅಂದ್ರೆ ತುಂಡು ಮಾಡಿದ ಕುಂಬಳಕಾಯಿಯನ್ನು ಅದಕ್ಕೆ ಅರ್ಪಿಸುವುದು. ಇದರಿಂದಲೇ ಸಿದ್ಧಿ ಮಾಡಿ ಹಲವು ಶಕ್ತಿಗಳನ್ನು ನಾವು ಒಲಿಸಿಕೊಂಡಿದ್ದೇವೆ. ನಾವು ಒಲಿಸಿಕೊಂಡಂತಹ ಶಕ್ತಿಗಳು ಯಾವುದು ಗೊತ್ತಾಯ್ತಾ ನಿಮಗೆ? 62 ಕುಟ್ಟಿ ಚಾತ, 42 ಗಂಟಾಕರಣ, 64 ಯೋಗಿನಿಯರು, 48 ಯಕ್ಷಿಣಿಯರು, ಅಷ್ಟಭೈರವರು, ವೀರಭದ್ರ ಕ್ಷೇತ್ರಪಾಲಾದಿ ಭೂತಬೇತಾಳ ಸಮೂಹವು ನಾವು ಹೇಳಿದಾಗಿ ಕೇಳ್ತದೆ. ಅವುಗಳಿಂದ ಏನೆಲ್ಲ ಮಾಡಿಸಬಹುದು ನಿಮಗೆ ಗೊತ್ತುಂಟಾ? ಅಭಿಚಾರ, ಮಾರಣ, ಉಚ್ಚಾಟನ, ಸ್ತಂಭನ, ಮೋಹನ, ಆಕರ್ಷಣ, ವಿದ್ವೇಷಣ, ಅನಾಚಾರ, ವಾಮಾಚಾರ, ರಾಮಾಚಾರ, ಯಂತ್ರೀಕರಣ, ಪೀಠೋಪಕರಣ, ಡಾಮರೀಕರಣ, ನವೀಕರಣ ಇಷ್ಟೂ ಮಾಡಿಸಬಹುದು. ಎಲ್ಲವೂ ಮಾಡ್ಲಿಕ್ಕೆ. ಯಾಕೆ? ಬಹುಶಃ ನಿಮ್ಮ ಹೊಸ ಮನೆಗೆ ದಾರಿ ಮಾಡಿಸುವ ಅಂದಾಜುಂಟಾ? ಸ್ವಲ್ಪ ಮಾಡಿಸುವಂತ ಭೂತಗಳಿಂದಲೇ ಡಾಮರೀಕರಣ ನವೀಕರಣ ಮಾಡಿಸ್ತೀರಾ? ಸಂದರ್ಭ ಬಂದಾಗ ಇದನ್ನೆಲ್ಲ ಮಾಡಿಸಬಹುದು ಅಂತ ನಾನು ಹೇಳಿದ ಸ್ವಾಮಿ. ಅಷ್ಟೇ ಅಲ್ಲ, ಇದರಲ್ಲಿ ಚೂರ್ಣ ಪ್ರಯೋಗವೂ ಉಂಟು, ಕುಂಕುಮ ಪ್ರಯೋಗವೂ ಉಂಟು, ಭಸ್ಮ ಪ್ರಯೋಗ ಉಂಟು, ಶಂಕುಸ್ಥಾಪನ ಉಂಟು, ಮಂತ್ರಸ್ಥಾಪನ ಉಂಟು, ಅಸ್ಥಿ ಪ್ರಯೋಗ ಉಂಟು, ಪುತ್ತಳಿ ಪ್ರಯೋಗ ಉಂಟು. ಅದರಲ್ಲಿ ಪುತ್ತಳಿ ಪ್ರಯೋಗ ಅನ್ನೋದು ವಿಶೇಷ. ಯಾರಾದರೂ ನಮಗೆ ಆಗದವರಿದ್ರೆ ಅವರ ಜನ್ಮ ನಕ್ಷತ್ರದ 7ನೆಯ ನಕ್ಷತ್ರದಂದು ಅಮಾವಾಸ್ಯೆಯ ರಾತ್ರಿಗೆ ಮೈ ಮೇಲೆ ಒಂದು ಚೂರು ಬಟ್ಟೆ ಇಲ್ಲದೆ ಹೋಗಿ ಹುತ್ತಗಳ ಮಣ್ಣನ್ನು ತರಬೇಕು. 3 ಹುತ್ತದ ಮಣ್ಣನ್ನು ತಂದು ಹಂದಿಯ ಮಲಮೂತ್ರಾದಿ ಮತ್ತು ನಾಯಿಯ ಮಲಮೂತ್ರಾದಿಗಳು ಈ ಮಣ್ಣನ್ನು ಅರಿಬೇಕು. ಅರೆದು ನಿಮಗೆ ಆಗದವರ ರೂಪವನ್ನು ಮಾಡಬೇಕು. ಅವರ ಉಗುರುಗಳನ್ನು ಕೂದಲುಗಳನ್ನು ಈ ಗೊಂಬೆಗೆ ಅಂಟಿಸಿ ಮತ್ತೊಂದು ಜನ್ಮ ನಕ್ಷತ್ರದ 7ನೆಯ ದಿವಸದಂದು ಆ ಗೊಂಬೆಯ ಕೈ ಮುರಿದ್ರೆ ಸಾಕು. ನಿಮಗೆ ಆಗದವ ವಿದೇಶದಲ್ಲಿದ್ದರೂ ಯಾವುದಾದ್ರೂ ವಾಹನದ ಅಡಿಗೆ ಬಿದ್ದು ಕೈ ಮುರ್ಕೊಳ್ತಾನೆ, ಆ ಗೊಂಬೆಯನ್ನು ತೆಗೆದು ಕುದಿಯುವ ಎಣ್ಣೆಯ ಕೊಪ್ಪರಿಗೆಗೆ ನೀವು ಹಾಕಿದರೆ ಅಲ್ಲಿ ತಿಂಡಿ ಮಾಡುವ ಎಣ್ಣೆಯ ಕೊಪ್ಪರಿಗೆಗೆ ಬಿದ್ದು ಸಾಯುತ್ತಾನೆ. ಇದು ನಮ್ಮ ಮಂತ್ರದ ವಿಶೇಷತೆ. ಹೀಗೆಲ್ಲ ಜೊತೆಯಲ್ಲಿ ಮತ್ತೂ ಉಂಟು. ಮದನ ತಿಲಕ ಅಂದ್ರೆ ನನ್ನತ್ರ ವಶೀಕರಣ ಮಾಡೋದು, ರಾಜವಶ್ಯ, ಜನವಶ್ಯ, ಸ್ತ್ರೀವಶ್ಯ, ಪ್ರಾಣಿವಶ್ಯ, ಲೋಕವಶ್ಯ, ಅನಾವಶ್ಯ. ಇದೆಲ್ಲ ಮಾಡುವಾಗ ಲೋಕನಶ್ಯ ಆಗಿ ಏನು ಪ್ರಯೋಜನ? ಇಷ್ಟೆಲ್ಲ ನಾನು ಸಿದ್ಧಿಸಿದ್ದೇನೆ ಸ್ವಾಮಿ. ನೀವು ದೊಡ್ಡ ವಾಮದಾಚಾರಿ. ಹೌದೌದು. ಹಾಗಂತ ದಶವಿದ್ಯಾ ಸಿದ್ಧಿಯನ್ನು ಪಡೆಯಲು ಆತ್ಮ ಸಂಯಮ ಅನ್ನೋದು ಬೇಕು. ಆತ್ಮ ಸಂಯಮ ಇದ್ದವ ಮಾತ್ರ ಅಮಾವಾಸ್ಯೆಯ ರಾತ್ರಿ ಸ್ಮಶಾನದಲ್ಲಿ ಕೂರುವುದಕ್ಕೆ ಅವ ಯೋಗ್ಯನಾಗಿರ್ತಾನೆ. ಬುದ್ಧಿ ಇದ್ದವರಿಗೆ ಎಲ್ಲರಿಗೂ ಕೇವಲ ಸಿದ್ಧಿ ಆಗುವುದಿಲ್ಲ ಸ್ವಾಮಿ. ಸಿದ್ಧಿ ಅಂತ ಹೇಳಿದ್ರೆ ಏನು? ಉದ್ದಿನ ದೋಸೆ ಮೆದ್ದಾಗ ಅಂತ ಭಾವಿಸಿದ್ದೀರಾ? ಇದರಲ್ಲಿ ಶವಾಸನ ಸಿದ್ಧಿ ಬೇರೆ ಇದೆ, ಭ್ರಾಮರಿ ಸಿದ್ಧಿ ಇದೆ, ವಡ್ಡಮಹೇಶ್ವರಿ ಸಿದ್ಧಿ ಇದೆ, ಧೂಮಾವತಿ ಸಿದ್ಧಿ ಇದೆ, ಕಲ್ಕುಡ ಸಿದ್ಧಿ ಇದೆ, ಮಾತಾಂಗಿ ಸಿದ್ಧಿ ಇದೆ, ಮೊದಲಾದ ದೇವತೆಗಳನ್ನು ಸಿದ್ಧಿಸಬೇಕು ಸ್ವಾಮಿ. ಇಷ್ಟೆಲ್ಲ ನಾನು ಸಿದ್ಧಿಸಿದ್ದರೂ ಈ ಅಪಾರವಾದಂತಹ ಮಂತ್ರಶಕ್ತಿಯನ್ನು, ಅಪಾರವಾದಂತಹ ಭೂತ ಬೇತ ಪ್ರೇತಾದಿಗಳನ್ನು ನನ್ನ ವಶೀಕರಣ ಮಾಡಿಕೊಂಡು ನಾನು ಆಳ್ತಾ ಇದ್ದೇನೆ. ಇವತ್ತು ಈ ಸಂತೋಷದಲ್ಲಿರುವಾಗ ಯಾರೋ ನನ್ನನ್ನು ನೋಡೋದಕ್ಕಾಗಿ ಬಂದಿದ್ದಾರಂತೆಲ್ಲ. ಒಳ್ಳೆ ಹೆಸರು ಉಂಟಲ್ಲ ನಿಮಗೆ. ಹೌದು, ಕರೆ ಬಂದಿದೆಯಲ್ಲ. ಆದ್ರಿಂದಲೇ ಯಾರೋ ನಮ್ಮ ಹೆಸರನ್ನು ಕೇಳಿ ಆ ನೆಗಳ್ತಿಗೆ ಪಾತ್ರ ಅಂತ ನನ್ನನ್ನು ಭೇಟಿ ಆಗಬೇಕೆನ್ನೋ ಉದ್ದೇಶದಿಂದ ಬಂದಿದ್ದಾರೆ. ಯಾರು ನೋಡುವ ಬಡ್ರಿ ಒಳಗೆ. ಮಾಂತ್ರಿಕರೇ ನಮಸ್ಕಾರ. ಪ್ರತಿ ನಮಸ್ಕಾರ. ಓಹೋ,
ನಮ್ಮ ಪರಿಚಯ ನಿಮ್ಗೆ ಆಗಿರ್ಲಿಕ್ಕಿಲ್ಲ. ಆಕಸ್ಮಿಕವಾಗಿ ಮಂತ್ರವಾದಿಗಳ ಭೇಟಿ. ಯಾರಾದ್ರೂ ನಿಮಗೆ ಮಾಟ ಮಾಡಿದ್ದಾರೆ, ಮಾಟವನ್ನು ತೆಗಿಬೇಕೆ ಅಥವಾ ನಿಮ್ಮ ವಿರೋಧಿಗಳಿಗೆ ಮಾಟ ಮಾಡಬೇಕೆ ಅಥವಾ ಯಾವುದಾದ್ರೂ ಹೆಣ್ಣನ್ನು ನೀವು ಒಲಿಸಿಕೊಂಡಿದ್ದೀರೆ, ಕುಂಕುಮ ಪ್ರಯೋಗ ಆಗಬೇಕೆ, ವಶೀಕರಣ ಆಗಬೇಕೆ, ನವೀಕರಣ ಆಗಬೇಕೆ, ಏನೆಂದು ಹೇಳಿ. ನೀವು ಹೇಳಿದ್ರಲ್ಲಿ ಹಲವು ಅಲ್ಲ, ಕೆಲವು ಅಲ್ಲ, ಅದರಲ್ಲಿ ಒಂದಾಗಬೇಕಾಗಿದೆ ಸ್ವಾಮಿ. ಯಾವುದು? ನಮ್ಮ ರಾಜ್ಯದಲ್ಲಿ ಅಂದ್ರೆ ನಮ್ಮ ರಾಜ್ಯ ಸುರಗಿರಿ, ಓಹೋ, ಅಲ್ಲಿ ಪ್ರೇತದ ಕಾಟ ಒಂದು ವಿಶೇಷವಾಗಿದೆ. ಪ್ರೇತವೇ? ಆ ಪ್ರೇತ ಕೊಡುವಂತ ಉಪಟಳ ಅಂದ್ರೆ ಸಾಮಾನ್ಯವಲ್ಲ. ಓಹೋ, ಸಣ್ಣ ಮಕ್ಕಳನ್ನ ಇರುವುದಕ್ಕೆ ಬಿಡುವುದಿಲ್ಲ. ಹಾಗಾದ್ರೆ ಸಣ್ಣ ಮಕ್ಕಳ ಮೇಲೆ ಪ್ರೀತಿ ಇರುವ ಪ್ರೇತವೇ? ಅದೇನೋ ನನಗಂತೂ ಅರ್ಥ ಆಗ್ಲಿಲ್ಲ. ಬರೇ ಸಣ್ಣ ಮಕ್ಕಳನ್ನೇ ಹಿಂಸೆ ಕೊಡುವುದಲ್ಲ, ಮತ್ತೆ ಪ್ರಾಯಕ್ಕೆ ಬಂದ ಹುಡುಗರಿಗೂ ಹಿಂಸೆ ಕೊಡ್ತದ? ಹೌದಪ್ಪ. ಗಂಡಸರು, ಹೆಂಗಸರು, ಹೆಮ್ಮಕ್ಕಳು, ಅವರು ಇವರು ಅಂತ ಕಾಣದೆ ಎಲ್ಲವರನ್ನು ಹಿಂಸಿಸುತ್ತಾ ಇದೆ. ಹಾಗಾದ್ರೆ ಇದು ಬ್ರಹ್ಮರಕ್ಕಸವಲ್ಲ, ಭೂತವಲ್ಲ, ಕೇವಲ ಒಂದು ಪ್ರೇತ. ಅದು ಏನು ಅಂತ ನಮಗೆ ಹೇಗೆ ತಿಳ್ಕೊಳ್ಳಿಕ್ ಸಾಧ್ಯ? ನಿಮ್ಮಂತಹ ಮಾಂತ್ರಿಕರಿಗೆ ಅದು ಸಾಧ್ಯ. ಕತ್ತಲಾಗುತ್ತಲೇ ಮನೆಯ ಕದವನ್ನ ಮುಚ್ಚಿಕೊಳ್ಳುವಂತಹ ಸ್ಥಿತಿ ಬಂದಿದೆ. ಆದರೂ ರಾತ್ರಿ ಮಲಗಿದಾಗ ಸರಿಯಾಗಿ ನಿದ್ದೆ ಮಾಡುವುದಕ್ಕೂ ಬಿಡುತ್ತಾ ಇಲ್ಲ. ಇಂತಹ ಉಪದ್ರವನ್ನ ಕೊಡುತ್ತಿದ್ದಂತ ಈ ಪ್ರೇತವನ್ನ ಉಚ್ಚಾಟನ ಮಾಡುವುದಕ್ಕೆ ಯಾರಾದೀತು ಅಂತ ನಾವು ಯೋಚಿಸಿದಾಗ ನಿಮ್ಮ ಹೆಸರು ಪ್ರಸಿದ್ಧಿಯಲ್ಲೇ ಇದೆ, ಎಲ್ಲ ಕಡೆಯಲ್ಲಿಯೂ ಪ್ರಚಾರದಲ್ಲಿದೆ. ಆದ್ದರಿಂದ ಸಿದ್ಧ ಮಾಂತ್ರಿಕರಿಂದ ಇದು ಸಾಧ್ಯ ಎಂಬ ಸುದ್ದಿಯನ್ನು ನಾನು ಎನ್ನುವ ವಿಷಯವನ್ನು ಸಂಗ್ರಹ ಮಾಡಿಕೊಂಡು ಇಷ್ಟು ವಿಷಯಗಳನ್ನು ಸಿದ್ಧ ಮಾಡಿಕೊಂಡು ಬಂದಿದ್ದೀರಿ. ಇಲ್ಲಿಗೆ ಬಂದು ನಿಮ್ಮನ್ನ ಕಾಣುವವರೆಗೂ ನನಗೆ ಧೈರ್ಯ ಇರಲಿಲ್ಲ. ಯಾಕಂದ್ರೆ ನಾವು ಬರುವ ಹೊತ್ತಿ ಸರಿಯಾಗಿ ನೀವು ಸಿಗ್ತೀರಿ ಅಂತ ಹೇಳಿ ಬರುವುದಿಲ್ಲ. ಯಾಕಂದ್ರೆ ನಿಮ್ಮಂತ ಮಂತ್ರವಾದಿಗಳನ್ನ ಕರೆಯುವುದಕ್ಕೆ ಬಹಳ ಮಂದಿ ಬರ್ತಾರೆ. ಆದ್ರೆ ಇದು ನಮ್ಮದೊಂದು ಯೋಗ. ನಾವು ಬರುವ ಸಮಯಕ್ಕೆ ಸರಿಯಾಗಿ ಇಲ್ಲಿಯೇ ಸಿಕ್ಕಿದ್ರಲ್ಲ ಸ್ವಾಮಿ. ಈಗ ತಾನೇ ಪೂಜೆಯನ್ನು ಮಾಡಿ ಭೂತ ಬೇತಾಳಾದಿ ಗಣಗಳಿಗೆ ಆ ಬಲಿಯನ್ನು ಕೊಟ್ಟು ಶುಚಿರ್ಭೂತನಾಗಿ ನಾನು ನಿಂತಿದ್ದೇನೆ. ಈಗಾಗಲೇ ಈ ಪ್ರೇತಗಳ ತಲೆಬುರುಡೆಗಳೆಲ್ಲ ಈಗ ತಯಾರಾಗಿ ನಿಂತಿದ್ದೇವೆ ನೋಡಿ. ಇಲ್ಲೆಲ್ಲ 7-8 ಪ್ರೇತಗಳಿವೆ. ಇದೆಲ್ಲ ಬುರುಡೆಗಳು. ಇವುಗಳಿಗೆ ಮೊದಲು ಆಹುತಿಯನ್ನು ಕೊಡಬೇಕು. ಒಂದಕ್ಕೆ ಕುಂಬಳಕಾಯಿ ಆದ್ರೆ ಮತ್ತೊಂದಕ್ಕೆ ರಕ್ತದರ್ಪಣ, ಮತ್ತೊಂದಕ್ಕೆ ಲಿಂಬೆಹಣ್ಣು ಆದ್ರೆ ಮತ್ತೊಂದಕ್ಕೆ ಕುಂಬಳಕಾಯಿ, ಹೀಗೆ ಬೇರೆ ಬೇರೆ ವಿಭಾಗದಲ್ಲಿ ಈಗ ಬಲಿಯನ್ನು ಕೊಟ್ಟು ನಾನು ನಿಂತಿದ್ದೇನೆ ಈಗ. ಹೌದಾ? ನಿತ್ಯಾನಿಕ ಆಗಿದ್ರೆ ಮುಗೀತು ಅಂತ ಆಯ್ತು. ಹೌದು. ಇನ್ನು ಹೊರಡುವುದಕ್ಕೇನು ತೊಂದರೆ ಇಲ್ವಲ್ಲ? ಇಲ್ಲ ಸ್ವಾಮಿ. ನಮ್ಮಲ್ಲಿಯವರೆಗೆ ಧಾವಿಸಿ ಈ ಪ್ರೇತವನ್ನ ಓಡಿಸಿ ನಮ್ಮ ಊರಿಗೆ ಕ್ಷೇಮವನ್ನು ಉಂಟು ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಯಾವುದಕ್ಕೂ ನಾನು ಹೊರಡುವ ಮೊದಲು ಅಷ್ಟಭೈರವರನ್ನು ಮನಸಾರೆ ಸ್ಮರಿಸಬೇಕು. ಅಷ್ಟಭೈರವರಂತ ಹೇಳಿದ್ರೆ ಅಸಿತಾಂಗ ಭೈರವ, ರೂರು ಭೈರವ, ಕ್ರೋಧ ಭೈರವ, ಉನ್ಮತ್ತ ಭೈರವ, ಕಪಾಲ ಭೈರವ, ಚಂಡ ಭೈರವ, ಭೀಷಣ ಭೈರವ, ಸಂಹಾರ ಭೈರವ. ಈ ಅಷ್ಟಭೈರವರಿಗೆ ನಾನು ಆಹುತಿಯನ್ನು ಕೊಟ್ಟು ಆಮೇಲೆ ನಾನು ಯಾವುದೇ ಪ್ರಯೋಗಕ್ಕೆ ನಾನು ಮುಂದಿರುವ. ಯಾಕಂತ ಹೇಳಿದ್ರೆ ವಿಶಿಷ್ಟವಾದಂಥ ಈ ಒಂದು ಪ್ರೇತ ಯಾವುದಿದೆಯೋ ಅದನ್ನು ತನ್ನ ಅಂಜನದ ಮೂಲಕ ನೋಡಬೇಕಾದ್ರೆ ಈ ಭೈರವರನ್ನು ನಾನು ಮೊದಲಾರಿ ನೆನೆಸ್ಕೊಳ್ಬೇಕು. ಹಾಗೆ ಅಂಜನವನ್ನು ಹಾಕಿ ನೋಡಬೇಕಾದ್ರೆ ನಾನು ಓದಿಂತಹ ಪುಸ್ತಕಗಳ ವಿಷಯಗಳನ್ನು ನಾನು ಹೊರಗಾಕಬೇಕಾಗ್ತದೆ. ಯಾಕಂದ್ರೆ ಆ ಕ್ಲಿಷ್ಟಕರವಾದಂತಹ ಶಕ್ತಿ ಒಂದಿದೆ ಅಂದ್ರೆ ಅದಕ್ಕೆ ಇಷ್ಟಪಟ್ಟಂತಹ ಆ ವಿಷಯಗಳನ್ನೇ ನಾನು ಸಂಗ್ರಹ ಮಾಡಬೇಕಾಗ್ತದೆ. ಇಷ್ಟ, ಅನಿಷ್ಟ, ಭ್ರಷ್ಟ, ದುಷ್ಟ, ಹ್ರಷ್ಟ, ಪುಷ್ಟ, ತುಷ್ಟ, ನಿರ್ದಿಷ್ಟ, ಕಷ್ಟ, ವಿಶಿಷ್ಟ, ನಿಕೃಷ್ಟ, ಆಕೃಷ್ಟ, ಸಂತುಷ್ಟ, ಶಿಷ್ಟ, ಪ್ರಷ್ಟ, ಪುಷ್ಟಿ, ತುಷ್ಟಿ, ಯುಷ್ಟಿ, ಓಷ್ಟ, ಜ್ಯೇಷ್ಠ, ಕನಿಷ್ಠ, ಕಾಷ್ಟ, ಪಾಪಿಷ್ಟ, ವಶಿಷ್ಠ, ರೋಗಿಷ್ಠ, ಬಲಿಷ್ಠ, ಉತ್ತಿಷ್ಟ, ಭೂಯಿಷ್ಠ, ಪರಮೇಷ್ಠಿ, ಗೋಷ್ಠಿ, ನಿಷ್ಠೆ, ಶರ್ಮಿಷ್ಠೆ ಮೊದಲಾದಂಥ ವಿಶಿಷ್ಟ ಶಬ್ದಗಳನ್ನು ಜೋಡಣೆ ಮಾಡಿ ಈ ಶಕ್ತಿಗಳನ್ನು ಸಂಗ್ರಹಿಸಿ ಅಂಜನ ಹಾಕಿ ಬಿಡಿಸಿ ನೋಡ್ತೇನೆ ನೋಡುವ. ಆಯಿತು. ಗಂಜಲ ಶುದ್ಧೀಕರಣ ಗಂಜಲ ಶುದ್ಧೀಕರಣ ಗೈದು ಅಂಜನ ಬಿಡಿಸಿದ ಶುದ್ಧನು ಬಿಡಿಸಿ ಅಂಜನ ಬಿಡಿಸಿದ ಸಿದ್ಧನು. ಅಂಜದೆ ನೋಡಿದ ಸಿದ್ಧ, ಅಂಜದೆ ನೋಡಿದ ಸಿದ್ಧ, ಹಲ್ಲ ಹಿಂದುದ ಶಿಷ್ಯಗೆ ನುಡಿದ, ಹಲ್ಲ ಹಿಂದುದ ಶಿಷ್ಯಗೆ ನುಡಿದ. ಅಂಜನದ ಶುದ್ಧೀಕರಣ ಗೈದು ಅಂಜನ ಬಿಡಿಸಿದ ಸಿದ್ಧ.
ಓಂ ರೂಂ ರಂ ರಿನ್ ಭದ್ರಕಾಳಿ, ಕಾಳಿ, ಕಂಕಾಳಿ, ಮಹಾಕಾಳಿ, ತ್ರಿಶೂಲಕಾಳಿ, ನೀಲಕಾಳಿ, ನಿರ್ವಾಣ ಕಾಳಿ, ಸ್ಮಶಾನ ಕಾಳಿ, ಉನ್ಮತ್ತ ಕಾಳಿ, ಚಂಡಿ ಚಾಮುಂಡಿ ಭದ್ರಕಾಳಿ. ಓಂ ರಾಮ್ ರೂಂ ರಂ ರಿನ್ ಜೈ. ಮಹಾರಾಜರೇ, ಮಂತ್ರದ ಬಲದಿವು ಗುಡಿಗೆಯು ತುಂಬುತ್ತಲಾಗಲೆ ಮಾಂತ್ರಿಕನು. ಮಂತ್ರದ ಬಲದಿವು ಗುಡಿಗೆಗೆ ತುಂಬುತ್ತಲಾಗಲ ಮಾಂತ್ರಿಕನು. ಅಟ್ಟಹಾಸದಿ ನಗುತ್ತ ಮಂತ್ರದ ಬಲದಿವು ಗುಡಿಗೆಗೆ ತುಂಬುತ್ತ ನಿಂತನು ಮಾಂತ್ರಿಕನು. ಮಹಾರಾಜರೇ, ಮಾಂತ್ರಿಕರೇ, ನಾನೆಷ್ಟು ಶಕ್ತಿಯನ್ನು ಪ್ರಯೋಗಿಸಿದ್ರು ಈ ದೇವತೆಯು ನನ್ನ ಕೈಗೆ ಸಿಗ್ತಾ ಇಲ್ಲ. ಹಾಗಾದ್ರೆ ಯಾವುದೋ ಒಂದು ಪ್ರೇಮ ಪ್ರಕರಣಕ್ಕೆ ಬಲಿಯಾಗಿ ತನ್ನನ್ನು ಮೋಸಗೊಳಿಸಿದವರ ವಂಶವನ್ನು ಸರ್ವನಾಶ ಮಾಡುವುದಕ್ಕೆ ಬೇಕಾಗಿ ಪಣತೊಟ್ಟಂತ ಭಯಂಕರ ಪಿಶಾಚಿ ಇದು. ಹಾಗಾದ್ರೆ ಇದನ್ನು ನಿಮ್ಮ ಉಪದ್ರವದ ಹಾಗೆ, ನಿಮ್ಮ ತಳ್ಳಿಗೆ ಬಾರದ ಹಾಗೆ ಅದನ್ನು ತನ್ನತ್ತ ವಶೀಕರಣ ಮಾಡ್ಕೊಳ್ಬೇಕಿದ್ರೆ ಕೆಲವು ಸಾಧನೆಗಳು ಬೇಕಾಗ್ತದೆ. ಹೌದಾ? ಹೌದು. ಏನ್ ಬೇಕು ಸ್ವಾಮಿ? ಅದನ್ನು ಹೇಳಿದ್ದನ್ನೆಲ್ಲ ನೀವು ತಂದುಕೊಟ್ರೆ ಅದನ್ನು ಕ್ಷಣ ಮಾತ್ರದಲ್ಲಿ ದಿಗ್ಬಂಧನಗೈದು ಇನ್ನು ಹೇಳ ಹೆಸರಿಗಾಗೆ ಮಾಡ್ತೇನೆ ನಾನು. ಏನು ಬೇಕು ಹೇಳಿ, ಹೋದ್ರೆ ಸಾಕು. ಬೇಕಾಗಿರೋದು 25 ಬೊಗ್ಗಿನಾಯಿಗಳು. ಇದು ಯಾಕಂತ ಕೇಳಬೇಡಿ, ಇಲ್ಲ, ಇದು ಅಥರ್ವ ವೇದದಲ್ಲಿ ಬರುವುದು, ಅದನ್ನು ವಿಮರ್ಶೆ ಮಾಡ್ಲಿಕ್ಕೆ ಹೋಗಬೇಡಿ. 10 ಕುರಿಗಳು, 7 ಮೇಕೆಗಳು, 21 ಉಡಗಳು, 2 ಹಂದಿಗಳು. ಹಂದಿಯಲ್ಲಂದ್ರೆ ಯಾವುದು ಕಾಡಿನಲ್ಲಿ ಇರುವುದಲ್ಲ, ಊರಿನಲ್ಲಿ ಇರುವುದು ಅದು. ಬಹಳ ಸುಲಭ ಆಯ್ತು. ಆಮೇಲೆ 7 ಕೇರೆ ಹಾವು, 4 ಒಳ್ಳೆ, 31 ಮರಿಕಪ್ಪೆ, 54 ಗೋಂಕರ ಕಪ್ಪೆ, 3 ಹಸಿರು ಹಾವು, 2 ಗಬ್ಬದ ದನ, 8 ಓಂತಿ, 4 ಹರಣೆ, 12 ಸರ್ಪ, 75 ಕೊಡಪಾನ ಕುರ್ದಿ ನೀರು, 84 ಕುಂಬಳಕಾಯಿ. ಇಷ್ಟೆಲ್ಲ ನೀವು ಕೊಟ್ರೆ ಈ ನೀಚ ಶಕ್ತಿಯನ್ನು ನನ್ನತ್ತ ಒಲಿಸಿಕೊಂಡು ಇದನ್ನೆಲ್ಲವನ್ನು ತುಂಡು ತುಂಡಾಗಿ ಮಾಡಿ ಆ ಯಜ್ಞಕುಂಡಕ್ಕೆ ಅರ್ಪಿಸಿ ಆಮೇಲೆ ಈ ಪ್ರೇತವು ನನ್ನತ್ರ ಬಂದಾಗ ಹೊಸ ಮಡಿಕೆಯಲ್ಲಿ ಅದನ್ನು ದಿಗ್ಬಂಧನಗೊಳಿಸಿ ಆಮೇಲೆ ಮತ್ತು ಅದಕ್ಕೆ ಕೆಲವು ಇದಾಗಬೇಕು. 7.5 ಅಡಿ ಹೊಂಡ ತೆಗೆದು ಅದರ ತುಂಬಾ ಮಸಿಯನ್ನು ತುಂಬಿಸಿ ಈ ಮಡಕೆಯನ್ನು ಅದರೊಳಗಡೆ ಹುಗಿದು ಆ ಸಗಣಿ ರಾಶಿಯನ್ನು ಹಾಕಿ ಕಪ್ಪು ಕಲ್ಲನ್ನು ಮುಚ್ಚಿದ್ರೆ ಯಾವುದೇ ಕಾಲಕ್ಕೆ ಈ ಪ್ರೇತ ಮತ್ತೆ ಎದ್ದು ಬರುವುದಿಲ್ಲ. ಸ್ವಾಮಿ, ನಿಮ್ಮ ಪಟ್ಟಿ ಬಹಳ ಉದ್ದ ಆಯ್ತು. ಇಷ್ಟು ಉದ್ದದ ಪಟ್ಟಿಯಲ್ಲಿ ಸಂಗ್ರಹಿಸುವುದು ಬಹಳ ಕಷ್ಟವ ಅಂತ. ಕೇವಲ ಒಂದೊಂದು ಅಕ್ಷರವೇ ಬರೆದು ಕೊಡ್ತೇನೆ, ಆ ಪಟ್ಟಿ ಅಂತಂದ್ರೆ ಆಯ್ತು. ಹೌದಾ? ಓದ್ಲಿಕ್ಕೆ ಕಷ್ಟ. ಅಕ್ಷರ ಒಂದೇ ಆದರೂ ವಸ್ತು ಅಷ್ಟ ಆಗ್ಬೇಕಲ್ಲ. ಹೌದಲ್ವೇ? ಈ ಕೇರೆ ಮತ್ತೆ ಕಪ್ಪೆ 2 ಒಟ್ಟಿಗೆ ಹಡ್ಕೊಂಡು ಬರುದಾ? ಅದಲ್ಲ, ಬೇರೆ ಬೇರೆ ಅದನ್ನು ನಾನು ಪ್ರಯೋಗಿಸ್ತೇನೆ. ಅಗ್ನಿಗೆ ಆಹುತಿ ಕೊಡಬೇಕಾಗ್ತದೆ. ಪ್ರತಿ ಒಂದು ದುಷ್ಟಜಂತುಗಳ ರಕ್ತದರ್ಪಣ ಬಿಟ್ಟರೆ ಮಾತ್ರ ಆ ದುಷ್ಟಶಕ್ತಿಯನ್ನು ತನ್ನತ್ತ ಒಲಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಕೇರೆ ಮತ್ತೆ ಕಪ್ಪೆ ಒಟ್ಟಿಗೆ ತಂದ್ರೆ ಮತ್ತೆ ನಮಗೆ ಇನ್ನೊಂದು ಕೆಲಸ ಆದೀತು. ಹೌದು, ಆಯ್ತು. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನೆಲ್ಲ ಮಾಡಿಸ್ತೇನೆ. ಆಯ್ತು. ಯಾಕೆಂದ್ರೆ ಈ ಉಪದ್ರವನ್ನ ತಡೆಯುವುದಕ್ಕೆ ನಮಗೆ ಸಾಧ್ಯ ಇಲ್ಲ. ಅದೊಂದು ಆದಷ್ಟು ಬೇಗ ದೂರ ಆಗಬೇಕು. ಎಲ್ಲವನ್ನೂ ಈಗ ಹೇಳಿ ಕಳುಹಿ ಕೊಟ್ಟಿದ್ದೇನೆ. ಸದ್ಯದಲ್ಲಿ ಎಲ್ಲವೂ ಸಿದ್ಧವಾಗ್ತದೆ. ಸ್ವಾಮಿ, ಇಷ್ಟೆಲ್ಲ ಮಾಡಿದ ಮೇಲೆ ಇದಕ್ಕೆ ನಿಮಗೊಂದು ಮೊತ್ತ ಅಂತ ಇರ್ತದಲ್ಲ? ಹೌದು. ಅದೆಷ್ಟು ಕೊಡ್ಬೇಕು ಅಂತ ಕೇಳಬಹುದಾ? ನಾವು ನೋಡಿ ನಿಮ್ಮ ಕೆಲಸ ಮಾಡ್ಲಿಕ್ಕೆ ಬಂದವರು, ನಮಗೆ ಹೆಚ್ಚಿಗೆ ಏನು ಬೇಡ. 75 ಮೂಡಿ ಅಕ್ಕಿ, 75 ಮೂಡಿ ಅಕ್ಕಿ, 24 ಪೌಂಡ್ ಚಿನ್ನ.
ಇದಕ್ಕೆಲ್ಲ ಖರ್ಚು ಉಂಟು ಸ್ವಾಮಿ. ಹೌದಾ? ಸುಮ್ಮನೆ ಅಲ್ಲ, 75,000 ನಮಗೆ ಹಣದ ವ್ಯವಸ್ಥೆ. ಇಷ್ಟೆಲ್ಲ ಮಾಡಿದ್ರೆ ಮುಂದೆ ನಿಮ್ಮ ಕುಟುಂಬದವರಿಗೂ ನಿಮ್ಮ ಮನೆತನಕ್ಕೂ ಯಾವುದೇ ಬಾಧೆ ಬಾರದಾಗಿ ನಾನು ವ್ಯವಸ್ಥೆ ಮಾಡ್ತೇನೆ. ಅಕ್ಕಿ ಮತ್ತೆ ಹಣ 75. ಚಿನ್ನ ಒಂದು 25. ಸ್ವಾಮಿ, ಇನ್ನು ತಮ್ಮ ಯೋಗ್ಯತೆಗೆ ಹೆಚ್ಚು ಕೊಡ್ಲಿಕ್ಕೆ ಮನಸ್ಸಿದ್ರೆ ಕೊಡಬಹುದು. ನಮ್ಮ ಸಂಭಾವನೆ ಇಷ್ಟು 75. ಬಹುಶಃ ನೀವು ಈ ಉದ್ಯೋಗ ಇಲ್ಲಿಗೆ ಬಿಡುವುದಂತ ಲೆಕ್ಕಾಚಾರ ಹಾಕೊಂಡೇ ಇಷ್ಟು ಕೇಳಿದ್ರ ಹಾಗೆ? ಯಾಕೆ ಅಲ್ಲ, ಕೇಳಿದಷ್ಟೇ. ನೋಡಿ ಸ್ವಾಮಿ, ಒತ್ತಾಯ ಇಲ್ಲ, ಇದರ ಬಗ್ಗೆ ಚರ್ಚೆ ಇಲ್ಲ, ನಮಗೆ ದಾಕ್ಷಿಣ್ಯ ಇಲ್ಲ. ಚರ್ಚೆ ಮಾಡುವ ವ್ಯಕ್ತಿಯೇ ನಾವಲ್ಲ. ನಮ್ಮಿಂದ ನಿಮಗೆ ಪ್ರಯೋಜನ ಆಗ್ಬೇಕಾದ್ರೆ ಇಷ್ಟು ಮಾಡಿಸಿ. ಆಗ್ಲಿ ಸ್ವಾಮಿ, ಕೊಡುವುದಕ್ಕೆ ಹಿಂದೆ ಮುಂದೆ ಕಾಣುವವರು ನಾವಲ್ಲ. ಆಯ್ತು. ನಮ್ಮಲ್ಲಿ ಬರಗಾಲ ಏನೂ ಇಲ್ಲ. ನೀವು ಏನು ಕೇಳ್ತಿರೋ ಅದನ್ನ ಹೆಚ್ಚು ಬೇಕಿದ್ರೆ ಕೊಡ್ತೇವೆ. ನಾವು ಇದೊಂದು ಪ್ರೇತವನ್ನ ನೀವು ಓಡಿಸಿದ್ರೆ ಸಾಕು. ಹಾಗಾದ್ರೆ ತಲೆಬಿಸಿ ಮಾಡಬೇಡಿ. ಹೇಗಿಂದಾಗಲೇ ಮಂತ್ರವನ್ನು ಪ್ರಯೋಗಿಸಿ ನೀವು ತಂದು ಕೊಟ್ಟಿರುವಂತಹ ಸಲಕರಣೆಗಳಿಂದ ಆ ಯಜ್ಞಕ್ಕೆ ಆಹುತಿಯನ್ನು ಕೊಟ್ಟು ಬರಿಸ್ತೀರಿ. ನಾನು ಪರದಿ ಮಾಂತ್ರಿಕ ಕುಂಭದೊಳಗಿರಿಸುತ್ತ ಪ್ರೀತವನು ಕಾಳಿ ಭದ್ರಕಾಳಿ ರತ್ನೇಶ್ವರಿ, ರುಂಡಮಾಲೇಶ್ವರಿ, ಅನ್ನಪೂರ್ಣೇಶ್ವರಿ, ಕಾತ್ಯಾಯಿ, ಭ್ರಮರಾಂಬೆ, ರಾಜಾರಾಜೇಶ್ವರಿ, ದುರ್ಗಾಪರಮೇಶ್ವರಿ, ಕಂಕಾಳಿ, ಮಹಾಂಕಾಳಿ, ತ್ರಿಶೂಲಕಾಂಡಿ, ಅಂಡಭೈರವಿ. ಓಂ ರಾಮ್ ರೀಂ ರಂ. ಅಂತೂ ಭಾರಿ ಅಟ್ಟಾಸೆಂದ ಮೆರೆತಿರುವಂತ ಈ ಪ್ರೇತವನ್ನು ದಿಗ್ಬಂಧನ ಮಾಡಿದ್ದೇನೆ. ಮಾಡಿದ್ರ ಸ್ವಾಮಿ? ಹಾಗಾಗಿ ನೀವು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಪಡು ದಿಕ್ಕಿಗೆ ಹರಿತಿರುವಂತಹ ನೀರಿನ ಮುಖವನ್ನು ನೋಡಿ ಅದನ್ನು ತೆಂಕು ಮುಖ ಹಾಕಿ ಹುಗುದು ನಾನು ಬರ್ತೇನೆ. ಯೋಚನೆ ಮಾಡಬೇಡಿ, ಹೋಗ್ತೀನಿ ನೋಡ. ಹೆಂಡದ ಮಡಗೆಯ ಗಂಡದ ಬಂಟ, ಹೆಂಡದ ಮಡಗೆಗೆ ಗಂಡದ ಬಂಟ, ಮಡಗೆಗೆ ಗಂಡದ ಬಂಟ ಪ್ರಚಂಡ ಪ್ರಚಂಡ ಮಂಜಣ್ಣ ನೋಡೆಯ ಉಂಡಾಡಿಗಳ ಸದ ಮಂಡಳಿ ನಡುವೆ, ಉಂಡಾಡಿಗಳ ಸದ ಮಂಡಳಿ ನಡುವೆ ಮಂಡಿಸುವನು ಪೀಠದಿ. ನಾವು ಕಾಲವನ್ನು ಕಾಯಬೇಕೇ ಹೊರತು ನಮ್ಮನ್ನು ಕಾಲ ಕಾಯುವುದಿಲ್ಲ ಅಂತ ಈಗ ನನಗೆ ಅರ್ಥ ಆಯ್ತು. ಅಲ್ಲದೆ ಹೋದ್ರೆ ಮುಂಚೆ ಎಷ್ಟು ಜನ ನಮ್ಮ ಮನೆ ಬಾಗಿಲಿಗೆ ಬರುವವರು, ದಿನ ಬೆಳಗಾದ್ರೆ ಸಾಕು ನಮ್ಮ ಮನೆಯ ಮುಂದೆ ಸಾಲು. ಯಾಕೆ, ಯಾರು ಏನಂತ ಗೊತ್ತಾಗ್ಲಿಲ್ಲ. ನಾವು ಪರಿಚಯ ಆಗಲಿಲ್ವಾ? ಇಲ್ಲಪ್ಪ. ನಾವು ಭಾರಿ ದೊಡ್ಡ ವ್ಯಾಪಾರದವರು. ಯಾವ ವ್ಯಾಪಾರ? ಒಂದು ಕಾಲದಲ್ಲಿ, ಈಗ ಅಲ್ಲ, ಒಂದು ಕಾಲದಲ್ಲಿ ದೊಡ್ಡ ಹೆಂಡದ ವ್ಯಾಪಾರಿಗಳು ನಾವು. ಓ, ಮಧ್ಯ ವ್ಯಾಪಾರಿ. ಹೌದಪ್ಪ. ಆವಾಗ ನಮ್ಮನ್ನು ಕರೆಯುವವರ ಸಂಖ್ಯೆ ಹೇಗೆ, ಮಂಜಣ್ಣ 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 ಅಂತ ಕರೀತಾ ಇದ್ರು. ಹೆಂಡದ ಮಂಜ. ಹೌದು. ಈಗ ಮಂಜಣ್ಣ ಹೋಗಿ ಬರೀ ಮಂಜು ಮಾತ್ರ ಉಳ್ಕೊಂಡಿದೆ. ನಾವು ಎಲ್ಲಿಯೋ ಕೇಳ್ದಾಗ ಉಂಟು ಹೆಸರು. ಓಯ್, ಆವಾಗ ನಮ್ಮ ಮನೆಯಲ್ಲಿ ನಾವೇ ಬೇಯಿಸ್ತಾ ಇದ್ದೆವು, ಮಾರಾಟ ಮಾಡ್ತಾ ಇದ್ದೆವು. ಒಳ್ಳೆ ಲಾಭ ಇತ್ತು. ನೀವು ಸ್ವತಃ ತಯಾರು ಮಾಡುವವರ? ಆದ್ರೆ ಈಗ ಏನು ಮಾಡುವುದು? ಏನು? ನಾವು ತಯಾರು ಮಾಡಿದ ಎಣ್ಣೆಗೆ ಏನು ಬೆಲೆ ಇಲ್ಲ ಸ್ವಾಮಿ. ಹೌದಾ? ಯಾಕೆ? ಇಲ್ಲ, ಬೇರೆ ಬೇರೆ ಜಾತಿದ್ದೆಲ್ಲ ತಯಾರಾಗಿದೆ. ಹೌದಾ? ಬಣ್ಣ ಬಣ್ಣದ್ದೆಲ್ಲ ಬಂದು ಹೋದ ಮೇಲೆ ನಮ್ಮ ಈ ಎಣ್ಣೆಗೆ ಏನು ಬೆಲೆ ಇಲ್ಲ. ಅಂತೂ ಜೀವನ ಸಾಗಿಸ್ಲಿಕ್ಕಂತೂ ತೊಂದರೆ ಇಲ್ಲ ಅಂತ ಆಯ್ತು. ಆದ್ರೆ ನಾನು ಈ ಮಟ್ಟಕ್ಕೆ ಬರ್ಲಿಕ್ಕೊಂದು ಕಾರಣ ಉಂಟು. ಏನು, ಜನರೇ ಬರುವುದು ಕಡಿಮೆ ಆದದ್ದಲ್ಲ, ಕಡಿಮೆ ಮಾಡಿಸಿದ್ದು. ಯಾರು? ನನಗಾಗದೇ ಇರುವ ಒಬ್ಬ ಇದ್ದಾನೆ ಈ ಊರಿನಲ್ಲಿ. ನಿಮಗೂ ವೈರಿಗಳು ಇದ್ದಾರಪ್ಪ. ಯಾರಪ್ಪ? ಒಬ್ಬ ಇದ್ದಾನೆ, ಮಂತ್ರವಾದಿ ಸಿದ್ಧ ಅಂತ. ಧನ? ಹೌದು. ನನ್ನ ಮನೆ ಮಠ ಎಲ್ಲ ಮಾರಾಟ ಆಗ್ಲಿಕ್ಕೆ ಕಾರಣ ಅವನೇ. ಅವನಿಗೊಳ್ಳೆ ಹೆಸರುಂಟು. ಅವ ಇಲ್ಲೆಲ್ಲೋ ಒಂದು ಲಿಂಬೆಕಾಯಿ ಕೊಯ್ದು ಹಾಕಿದ್ದಾನೆ ನೋಡಿ. ಹೌದಾ? ಹಾಗಾಗಿಯೇ ನಾನಿಷ್ಟು ಒತ್ತರೆ ಆಗುವುದಕ್ಕೆ ಕಾರಣ. ಒಮ್ಮೆ ಅವ ನನಗೆ ಸಿಗಬೇಕು, ಅವನನ್ನು ಯಾವ ಲೆಕ್ಕದಲ್ಲಾದ್ರೂ ನೋಡಿಕೊಳ್ಳಬೇಕು ಅಂತ ಆಲೋಚನೆ ಮಾಡ್ದವ. ಅವನಿಗೆ ಒಂದು ಸೀಸ ಕೊಡ್ಬೇಕಿತ್ತು. ಅವನಿಗೆ ಸೀಸ ಕೊಡ್ಲಿಕ್ಕೆ ನಮ್ಗೆ ಇದ್ದ ಸೀಸ ಹೆಚ್ಚಾಗಿ ಹೋಗಿದೆ. ಯಾವ ಕೆಲ್ಸಕ್ಕೆ ಹೋದ್ರೂ ಕೈ ಹಿಡಿಯುವುದಿಲ್ಲ, ಎಲ್ಲ ಸೋಲೆ. ಅಂತೂ ಅವ ಒಬ್ಬ ಸಿಕ್ಕಿದ್ರೆ ನೋಡಬೇಕು ಅಂತ. ಓ, ಆ ಕಡೆಯಿಂದ ಬರುವುದು ಅವನೇ ಅಲ್ವಾ? ನೋಡುವ.
ಅದು ಹೇಳ್ಬೇಕಾದ ಅಗತ್ಯ ಇಲ್ಲ, ನಾನು ಅಲ್ಲಿಂದಲೇ ಈ ಕಡೆ ಬರ್ತಾನೆ ಇರೋದು. ಸ್ವಾಮಿ, ಓ, ನಿಮ್ಮನ್ನು ಕಂಡಾಗ ಭಾರಿ ಪಾಪ ತೋರ್ತದೆ. ಏನು? ನೀವು ಒಬ್ಬರೇ ಆದ್ರೆ ಬೇಸರ ಇಲ್ಲ, ನಿಮ್ಮ ತಲೆ ಮೇಲೆ ಮತ್ತೊಂದು ಕೊಡ ಬಹಳ ಭಾರ ಇರಬೇಕು. ಓಹೋ, ಇಳಿಸ್ತೇನೆ ಸ್ವಾಮಿ. ಮುಟ್ಬೇಡ ಮುಟ್ಬೇಡ ಮುಟ್ಬೇಡ. ಅದು ಆ ಕೊಡದ ಮಹಿಮೆ ನಿನಗೆ ಏನು ಅಂತೇಳಿ ಗೊತ್ತಿಲ್ಲ. ಆ ಕೊಡದಲ್ಲಿ ಒಂದು ವಿಶೇಷತೆ ಇದೆ. ಏನು ಸ್ವಾಮಿ ಅದು? ಏನೆಂಬೆ ಸುರಗೊಡೆಯ ಕ್ಷೋಣಿಪತಿಯಾಜ್ಞೆಯಲಿ, ಏನೆಂಬೆ ಸುರಗೊಡೆಯ ಕ್ಷೋಣಿಪತಿಯಾಜ್ಞೆಯಲಿ ಹೀನ ದೈವವನ್ನು ಬಂಧಿಸುತ್ತ, ಹೀನ ದೈವವನ್ನು ಬಂಧಿಸುತ್ತ ಜಾಣನೆನ್ನಯ ಕರಕೆ ಗುರುದೇವನಿದ್ದಿಗನು, ಜಾಣ ನಾನೇ ಬಿಡಿದು ಬಂದಿಯನು ಎನ್ನುತ್ತಾಗ ನಾನಿದನು ವಸುದೆ ಗಿಡಲಿ. ನೀನೇನೋ ಕೊಡವನ್ನು ಕಂಡಾಗ ಇವತ್ತು ನನ್ನ ಮನೆಯಲ್ಲಿ ಹೆಂಡತಿಗೂ ಹುಷಾರಿಲ್ಲ, ನಾನು ನೀರು ತರಲಿಕ್ಕೆ ಹೊರಟವ ಅಂತ ತಿಳ್ಕೊಳ್ಬಹುದು. ಅಲ್ಲ, ಸುಮ್ಮನೆ ಭಾರ ಹೊತ್ಕೊಂಡು ಯಾಕೆ ಅಂತ. ನಾನೇನು ಗ್ರಹ ಚಕ್ರ ಪೀಡಿತ ಅಂತ ತಿಳ್ಕೊಂಡಿದ್ಯಾ? ನೋಡಿದ್ರೆ ಹಾಗೆ ಕಾಣಿಸ್ತದೆ. ಇದು ಹೊಸ ಮಡಕೆ. ಇದರಲ್ಲಿರುವ ವಿಶೇಷ ಅಂತ ಹೇಳಿದ್ರೆ ಅದು ಯಾರಿಗೂ ಹೇಳಬಾರದು. ಆದ್ರೂ ನಿನಗೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ವಿಶ್ವಾಸವೇ ಹಾಗೆ. ಯಾಕಂತ ಹೇಳಿದ್ರೆ ನೀನು ನನ್ನ ಹತ್ರ ಒಲಿದು ಕೇಳ್ತಾ ಇದೀಯ. ಹೌದು, ಒಲಿದು ಕೇಳದವನಿಗೆ ಹೇಳುವವ ಮೂರ್ಖ ಅಲ್ವಾ? ನೀನು ಒಲಿದು ಕೇಳ್ತಾ ಇದ್ದಿ, ಆದ್ದರಿಂದ ನಿನಗೆ ನಾನು ಹೇಳ್ತಾ ಇದ್ದೀನಿ, ಈ ಕೊಡದಲ್ಲಿ ವಿಶೇಷವಾದಂತಹ ಒಂದು ಪ್ರೇತ ಶಕ್ತಿಯ ಆವಾಹನೆ ಆಗಿದೆ. ಪ್ರೇತ ಶಕ್ತಿಯ ಆವಾಹನೆ ಆಗಿದೆ. ದೂರ ನಿಲ್ಲು. ಪ್ರೇತ ಅಂತ ಹೇಳಿದ್ರೆ ಸಾಮಾನ್ಯ ಪ್ರೇತ ಅಲ್ಲ. ಯಾವ ಮಂತ್ರವಾದಿಗಳಿಗೂ ಯಾರಿಗೂ ಸಿಗದ ಈ ಪ್ರೇತವನ್ನು ನಾನು ಬಹಳ ಕಷ್ಟಪಟ್ಟು ವಶೀಕರಣ ಮಾಡಿ ದಿಗ್ಬಂಧನಗೊಳಿಸಿದ್ದೇನೆ. ಅಷ್ಟೇ ಅಲ್ಲ, ಈ ಪ್ರೇತದಲ್ಲಿ ಇರುವಂತಹ ಮಡಕೆಯಲ್ಲಿರುವಂತಹ ಪ್ರೇತದಲ್ಲಿರುವಂತಹ ಶಕ್ತಿಯನ್ನು ನಿರ್ನಾಮಗೊಳಿಸಬೇಕಿದ್ರೆ ಒಂದೇ ದಾರಿ ಇರುವುದು. ಏನು ಸ್ವಾಮಿ? 7-7.5 ಅಡಿ ಮಣ್ಣಲ್ಲಿ ಹುಗಿದು ಅದಕ್ಕೆ ಎದ್ದಲು ಮುಚ್ಚಿದ್ರೆ ಮತ್ತೆ ಯಾವುದೇ ಕಾಲಕ್ಕೆ ಪ್ರೇತ ಬರುವುದಿಲ್ಲ ಎನ್ನುವಂತ ಇದು ನಾನು ರಾಶಿ ಇಟ್ಟಾಗ ನನಗೆ ತೋರಿ ಬಂದಿದೆ. ಹಾಗಾಗಿ ಅದನ್ನು ತಲೆ ಮೇಲೆ ಹೊತ್ತುಕೊಂಡಿದ್ದೇನೆ. ನೆಲದ ಮೇಲೆ ಇಡ್ಲಿಕ್ಕೆ ಆಗುದಿಲ್ಲ. ನೆಲದ ಮೇಲೆ ಇಟ್ಟರೆ ಅದು ಕಷ್ಟ ಆಗ್ತದೆ. ಪುಣ್ಯಾತ್ಮ, ಯಾಕೆ ತಲೆ ಬಿಸಿ ಮಾಡ್ಕೊಳ್ತೀರಿ? ಏನೇ ಕೇಳ್ದು ಮಂಜಣನು ಯೋಚಿಸಿದನೊಂದು, ಏನೇ ಕೇಳ್ದು ಮಂಜಣನು ಯೋಚಿಸಿದನೊಂದು, ಹಗೆಯನ ಮಾತ ಕೇಳ್ದನಗೆ ಮಾಟವಂಗೈದಿರುವ, ಎನಗೆ ಮಾಟವಂಗೈದಿರುವ ಬಿನುಗು ಮಾಂತ್ರಿಕ ಸಿದ್ಧ ಭೈರವಿಯ ನೆವದಿಂದ ಘನಮಂತ್ರವಾದಿಯೊಂದು ಧನವನಿ ನೀಡಬೇಡನು ತಲಾಗೆಯ ತೋರಿ ಮನ ತಣಿವದರ ಸುರೆಯ ನೀಡುವೆನು ನಿನಗೆ, ಮನ ತಣಿವದರ ಸುರೆಯನು ನೀಡುವೆನು ನಿಮಗೆನುದ. ಸ್ವಾಮಿ, ನಿಮ್ಮನ್ನು ಕಂಡಾಗಲೇ ಯಾರಿಗಾದ್ರೂ ಅರ್ಥ ಆಗ್ತದೆ. ಪಾಪ ಬಹಳ ದಣಿದಿದ್ದೀರಿ. ಮತ್ತೆ ಆ ಪ್ರೇತವನ್ನು ಹಿಡಿಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀರಿ ಅನ್ನೋದು ನನಗೆ ಮಾತ್ರ ಗೊತ್ತು. ರಾತ್ರಿ ಇಡೀ ನಿದ್ದೆ ಇಲ್ಲ ಅಂತ ಕಾಣಿಸ್ತದೆ. ಹೌದು ಸ್ವಾಮಿ, ಯಾಕಂತ ಹೇಳಿದ್ರೆ ಯಜ್ಞಕುಂಡದ ಮುಂಭಾಗದಲ್ಲೇ ನಾನು ಇದ್ದೇವ. ಬರೇ ನಿದ್ದೆ ಬಿಟ್ಟದ್ದು ಮಾತ್ರ ಅಲ್ಲ, ಬೆಂಕಿಯ ಮುಂಭಾಗ ನಿಂತವರು. ಹೌದು, ನಿಮ್ಮ ಮುಖ ನೋಡಿದ್ರೆ ನಿದ್ದೆ ಬಿಟ್ಟವರು ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅನುಮಾನ ಬೇಡ. ನಿದ್ದೆ ಬಿಟ್ಟದ್ದಕ್ಕೆ ಮೈ ಕೈ ನೋವು ಸರಿಯಾಗಬೇಕಿದ್ರೆ ನಮ್ಮಲ್ಲಿ ಅದಕ್ಕೆ ಬೇಕಾದ ಔಷಧ ಉಂಟು. ಏನಪ್ಪ? ಅದ ನೀವು ಒಂದು ಚೂರು ತಗೊಳ್ಳುವುದಾದ್ರೆ ನಮ್ಮಲ್ಲಿ ವ್ಯವಸ್ಥೆ ಇತ್ತಲ್ಲ. ಅದರ ಸುದ್ದಿ ಎಲ್ಲ ಮಾತಾಡಬೇಡ. ನಾನು ಬಹಳ ಅವಸರದ ಕೆಲಸದಲ್ಲಿ ಹೊರಟಿದ್ದೇನೆ. ಮತ್ತೇನಾದ್ರೂ ಮಾತಾಡುವ. ನಿಮಗೆ ಸಮಸ್ಯೆ ಆದದ್ದು ಮಡಕೆ ಕೆಳಗಿಡಬೇಕು ಅಂತಲ್ವಾ? ಹೌದು, ಮಡಕೆ ಇಲ್ಲಿ ಕೊಡಿ, ನಾನು ಹಿಡ್ಕೊಳ್ತೇನೆ. ಪುಣ್ಯಾತ್ಮ, ನೀನು ಮುಟ್ಟಿದ್ರು ಕಷ್ಟ ಆಗ್ತದೆ. ಅದು ನೀವೇನು ಹಣ ಕೊಡ್ಬೇಕು ಅಂತ ಚಿಂತೆ ಮಾಡಬೇಡಿ ಸ್ವಾಮಿ. ಧರ್ಮಕ್ಕೆ ಎಷ್ಟು ಬೇಕಾದ್ರೂ ತಕೊಳ್ಳಿ. ಒಂದು ಸಲ ನೋಡಿ ನಮ್ಮ ರುಚಿ. ಸ್ವಲ್ಪ ಸ್ವಲ್ಪ ತಗೊಳ್ಳಿ. ಹಾಗಾದ್ರೆ ಈ ಮಡಕೆ ಒಂದ್ ಕೈಲಿ ಹಿಡ್ಕೊಂಡೇ ನಾನು ಒಂದ್ ಸ್ವಲ್ಪ ತಗೊಳ್ತೇನೆ. ಸ್ವಲ್ಪ ತಗೊಳ್ಳಿ, ಸ್ವಲ್ಪ ಸ್ವಲ್ಪ. ಒಂದಾಯ್ತು. ಇನ್ನೊಂದು ಕೊಡ. ಇನ್ನೊಂದು ಕೊಡ. ಕೊಡು. ಪಾಪಿ ಮಗನೇ, ಇವತ್ತು ಸಿಕ್ಕೊಂಡು ಬಿದ್ದೆ. ಮಗನೇ, ಎಷ್ಟೊತ್ತಾಗಬೇಕು ಅಂತ ಇದನ್ನೇ ಕಾಯ್ತಿದ್ದವ ನಾನು. ನಮ್ಮ ಮಗನೇ ಎದೆ ಗೊತ್ಬಿಡು 2 ಕಾಲಲ್ಲಿ.
ನನಗ ಆ ದಿವಸ ಮೋಸ ಮಾಡಿದ್ಯಾ, ಈಗ ನಿನಗಾಗಬೇಕು ನೋಡು. ಮತ್ತೇರಿ ಬೇದಣಗೆ ಬತ್ತಿದವು ಕೈಕಾಲು, ಮತ್ತೇರಿ ಬೆದ್ದಣಗೆ ಬತ್ತಿದವು ಕೈಕಾಲು, ಒತ್ತೊತ್ತಿ ನಿದ್ದೆ ಆವರಿಸೆ, ಒತ್ತೊತ್ತಿ ನಿದ್ದೆ ಆವರಿಸೆ, ಹೊತ್ತಿಗೆನೋ ಭುವಿಯನು ಕೈ ಬಿಡಲು ಪ್ರಳಯವೇ, ಹೊತ್ತಿಗೆನೋ ಭುವಿ ಕೈ ಬಿಡಲು ಪ್ರಳಯ, ಮೈವೆತ್ತಲಿಗುವುದು ಎನ್ನುತ್ತಲಾಗ. ಏನು ಪ್ರಪಂಚ ಸರ್ವಂ ಪಚ್ಚಮಯಂ ಕಾಣ್ತಿದೆ. ಕೇರಳದಲ್ಲಿ ಏನು ಎಲ್ಲ ಒಳಗಿದ್ದೆ ಎಲ್ಲ ಜೀರ್ಣ ಆಗುವ ಮೊದಲೇ ಹೊರಗೆ ಬರ್ತಾನೆ. ಏನು ಕರ್ಮ, ಕಣ್ಣು ಬೇರೆ ಎತ್ತಲಿಕ್ಕೆ ಆಗೋದಿಲ್ಲ, ಕೈ ಕಾಲು ಬೇರೆ ನಡೋಗ್ತಾ ಉಂಟು. ಇಲ್ಲೇ ಕಟ್ಟೆ ಜಗಲಿ ಮೇಲೆ ಒಂಚೂರು ಬಿದ್ಕೊಳ್ತೇನೆ ನೋಡುವ, ಮಡ್ಕಿಯನ್ನು ತೆಗೆದು ಇಲ್ಲಿ ಇಟ್ಬಿಡ್ತೀನಿ. ಯಾರೇನು ನೋಡುವ ನೋಡುವ ನೋಡುವ. ಈ ಪಾಪಿ ಮಗನಿಗೆ ಕಲಿಸಬೇಕಾದ್ರೆ ಇದೇ ಸರಿಯಾದ ಸಂದರ್ಭ. ಉಂಟಲ್ಲ ಮಡಿಕೆ ತೆಗೆದು ನೆಲಕ್ಕೆ ಇವತ್ತು ಸಿಕ್ಕಿದೆ ನೀನು, ಇನ್ನು ನೀನು ಈ ಕಾರ್ಯ ಮಾಡಬಾರದು. ಇದೋ ನಿನ್ನ ಕುತ್ತಿಗೆಯನ್ನು ಹೆಚ್ಚಿಕೊಂಡೆ. ಇದ್ದ ವಿಷ್ಣುವು ಸಿದ್ಧಿಯ, ಇದ್ದ ವಿಷ್ಣುವು ಸಿದ್ಧ ಸಾಧನ ಉತ್ತಮನು ಗುರು ಅಗ್ನಿ ಶರ್ಮನ, ಚಿತ್ತವಲಿಸುವ ಕಲಿತು ಗುರುವಿನ ಚಿತ್ತ ಸೆಳೆಯ. ಏನನ್ನ ಕೇಳುತ್ತಿದ್ದೇನೆ ನಾನು? ಮಂತ್ರವಾದಿ ಬಲವಾಗಿ ಆ ಪ್ರೇತವನ್ನ ಬಂಧಿಸಿ ಅದನ್ನು ಇನ್ನೂ ನೆಲದಿಂದ ಮೇಲೆ ಕೇಳದಿದ್ದ ಸ್ಥಿತಿಗೆ ತರುತ್ತೇನೆ ಎಂದುಕೊಂಡು ಹೋದ. ಛೇ, ಅಂತಹ ಭಯಂಕರವಾದಂಥ ಮಂತ್ರವಾದಿಯಿಂದಲೂ ಅದನ್ನು ನಿಯಂತ್ರಿಸುವುದಕ್ಕೆ ಅಸಾಧ್ಯವಾಯಿತು. ಅವನು ಬಂಧಿಸಿದಂಥ ಮಡಕೆಯನ್ನು ಒಡೆದು ಹೊರ ಬಂದಿದೆ. ಮಾತ್ರ ಅಲ್ಲ, ಮಂತ್ರವಾದಿಯ ಕತ್ತನ್ನು ಹಿಸುಕಿ ಕೊಂದಿದೆ ಅಂತ ಸುದ್ದಿ ಕೇಳಿದ್ದೇನೆ. ಎಂತಹ ವಿಚಿತ್ರ ಇದು! ಅಂತಹ ಮಂತ್ರವಾದಿಯಿಂದಲೇ ಅಸಾಧ್ಯವಾಯಿತು ಅಂತಾದರೆ ಇನ್ನೇನು ಮಾಡಲಿ, ಹಾಗೆ ಅದನ್ನು ನಿಯಂತ್ರಿಸಲಿ? ಇನ್ನು ಉಳಿದದ್ದಂದರೆ ಒಂದೇ ಒಂದು ದಾರಿ. ಈ ಪ್ರೇತವನ್ನು ನಾವೇ ನಿಯಂತ್ರಿಸುವುದಕ್ಕೆ ಯಾವುದಾದ್ರೂ ಒಂದು ಉಪಾಯವನ್ನು ಹೂಡಬೇಕು. ಯಾವುದಕ್ಕೂ ಮೊದಲು ನಮ್ಮ ಪೂಜ್ಯರು, ಅಂದರೆ ನನ್ನ ಗುರುಗಳು, ಅವರ ಬಳಿಗೆ ಒಮ್ಮೆ ಹೋಗಿ ಬರುತ್ತೇನೆ. ಗುರುಗಳ ಬಳಿಗೆ ಸಾರಿದೆ, ನಡೆದ ಸಂಗತಿಯನ್ನೆಲ್ಲ ಹೇಳಿದೆ. ಏನಾದರೂ ಇದಕ್ಕೊಂದು ಪರಿಹಾರವನ್ನು ತೋರಿಸಬೇಕು ಅಂತ ಅವರಲ್ಲಿ ಬೇಡಿಕೊಂಡದ್ದಕ್ಕೆ ನಮ್ಮ ಗುರುಗಳು ಒಂದಿಷ್ಟು ಭಸ್ಮವನ್ನು ಮಂತ್ರಿಸಿ ಕೊಟ್ಟಿದ್ದಾರೆ. ಈ ಭಸ್ಮವನ್ನು ಪ್ರೇತದ ಮೇಲೆ ನೀನು ಎರಚಿದೆಯಾದರೆ ಆ ಪ್ರೇತ ನಾಶವಾಗಿ ಹೋಗುತ್ತದೆ ಎಂದು. ಹೌದಾ? ಈಗ ನನಗೆ ಸ್ವಲ್ಪ ಧೈರ್ಯ ಬಂತು. ವಿಭೂತಿ ಸಿಕ್ಕಿದ ಮೇಲೆ ಗುರುಗಳು ಹೇಳಿದ ಮಾತು ಸುಳ್ಳಾಗಲಿ ಸಾಧ್ಯ ಇಲ್ಲ. ಈಗ ಇದರಲ್ಲಿಯೂ ನಾನು ಒಂದು ಜಾತಿಯ ಮಂತ್ರವಾದಿ ಆದ ಹಾಗಾಗ್ಲಿಲ್ವ? ಈಗ ಹೌದಪ್ಪ, ಭೂತವನ್ನು ನಿಯಂತ್ರಿಸುವುದಕ್ಕೆ ಇನ್ನು ಉಪದ್ರ ಕೊಟ್ರಲ್ವೋ ನೋಡಿಕೊಳ್ಳೋಣ. ಕಂಡಳವರ ವಿಷ್ಣುವನು ಕದಿಗೊಂಡು ಕೇಳಿದಳು, ಯಾರು ಮನುಜರೇ? ಮಂಡ ಧೈರ್ಯದಿ ಬಂದು ದೇವರ ಚಂಡಿ ಎದುರು. ವಿಷ್ಣು ಪ್ರಿಯ, ಏನು ಆ ಕಡೆ ಈ ಕಡೆ ನೋಡುತ್ತಾ ಇದ್ದೀಯಲ್ಲ? ಯಾರು ನೀನು? ನಾನು ಅಂದ್ರೆ ರಾಧೆ, ನಿನಗಾಗಿಯೇ ಕಾಯುತ್ತಾ ಇದ್ದೇನೆ. ಹೌದೇನೋ? ಆ ದಿವಸ ಮದುವೆ ಆಗ್ತೇನೆ ಅಂತ ಹೇಳಿ ಮೋಸ ಮಾಡಿದೀಯಲ್ಲ, ಇಷ್ಟೆಲ್ಲ ತೊಂದರೆಯನ್ನು ಕೊಟ್ಟದ್ದು ನಾನೇ. ಯಾಕಾಗಿ? ನಿನಗಾಗಿಯೋ ವಿಷ್ಣು ಪ್ರಿಯ. ನಿನ್ನನ್ನೇ ಪ್ರೇಮಿಸಿದವಳು ನಾನು. ಈ ಹೊತ್ತಿನಲ್ಲಿ ಪ್ರೇಮ ಪಿಶಾಚಿಯಾಗಿ ಅಲಿಯುತ್ತಾ ಇದ್ದೇನೆ. ಬದುಕಿನಲ್ಲಿ ನಿನ್ನ ಜೊತೆಯಲ್ಲಿ ಸುಖ ಸಂಸಾರವನ್ನು ಸಾಗಿಸುವುದಕ್ಕೆ ಆಗಲಿಲ್ಲ. ಆದರೆ ನಾನು ಹೀಗೆ ಪ್ರೇತವಾಗಿ ಉಳಿದರೂ ಕೂಡ ನಿನ್ನನ್ನು ಬಿಡಲಾರೆ. ನಿನ್ನನ್ನು ಕೂಡ ಇದೇ ಸ್ಥಿತಿಗೆ ತಂದು ನಾವಿಬ್ಬರು ಇಲ್ಲಾದರೂ ಆ ಸುಖವನ್ನು ಅನುಭವಿಸಬೇಕು ಅನ್ನುವ ಕಾರಣಕ್ಕಾಗಿ ನಿನ್ನನ್ನು ಬಿಡಲಾರೆಯೋ? ನಿನ್ನನ್ನು ಬಿಡಲಾರೆ ವಿಷ್ಣು ಪ್ರಿಯೋ, ನಿನ್ನನ್ನು ಬಿಡಲಾರೆ. ಪ್ರೇತವೇ ಎಂದ ಮಾತನು ಕೇದು ನಗುತ್ತಾ ಎಂದ ಮಾತನು ಕೇಳ್ದು ನಗುತ್ತಾ ವಿಷ್ಣು
ಮಂಡಾಟ ಬಿಡು ಬಿಡು ಮಂಡಾಟ ಬಿಡು ಮರೆಗೊಳ್ಳುತ್ತ ಒಂದರಿಯದ ಹುಲುಗೂಸೆ ನೀನು ತಂದೆ ನನ್ಮರುಳನೆ ಪಾಲಿಸೆ ಲೇಸೆ ಒಂದರಿಯದ ಗಸುಗೂಸೆ ನೀನು ತಂದಂತೆ ಮರುಳನೆ ಸರದೆ ಲೇಸೆ ಪ್ರೇತವೇ ನಿನ್ನ ಮಾತು ಕೇಳಿದಾಗ ನಗುಬಾರದೆ ಉಳಿದೀತ ಹೇಳು. ಏನು ಹೇಳಿದೆ? ನಿನ್ನನ್ನು ಬಿಡಲಾರೆ ಅಂದೆ. ನಾನಿನ್ನ ಬಿಡಲಾರೆ. ಹೌದಾ? ಅಂದು ಪ್ರೇಮಿಸಿ ನಾನು ನಿನಗೆ ಕೈ ಕೊಟ್ಟವ, ಆ ಕಾರಣದಿಂದ ನೀನು ಸತ್ತದ್ದು. ಹೌದು, ನಿನ್ನಿಂದಲಾಗಿ ಸಾವನ್ನು ಕಂಡವಳು ನಾನು. ನಾನು ಕೇಳಿದ್ದಕ್ಕೆ ಮರುಳಾಗಿ ನನ್ನನ್ನು ಒಡಗೂಡಿದೆಯಲ್ಲ, ಒಂದೇ ನಿನಗೆ ತಲೆ ಸರಿ ಇಲ್ಲ ಅಂತ ನಾನು ಲೆಕ್ಕ ಹಾಕಿದೆ. ಸತ್ತ ಮೇಲೆ ಮತ್ತೆ ಸರಿಯಾದೀತು. ಅದಕ್ಕೆ ಹುಚ್ಚು ಪ್ರೇತವೇ ಅಂತ ನಿನ್ನ ಕರೆದರೆ ಅಪರಾಧ ಅಲ್ಲ. ನನ್ನ ವಿಚಾರವನ್ನು ತಿಳಿಯದೆ ಈ ರೀತಿ ಬಂಡಾಟ ಆಡುತ್ತಾ ಇದೆಯಲ್ಲ. ಏ ಹುಲು ಮಾನವ ನೀನು, ನಿನ್ನಲ್ಲೇನಿದೆಯೋ ಶಕ್ತಿ. ಈಗ ಇಮ್ಮಡಿ ಶಕ್ತಿಯನ್ನು ಹೊಂದಿಕೊಂಡವಳು ನಾನು. ಯಾಕೆಂದ್ರೆ ಅಂತಹ ಮಾಂತ್ರಿಕನನ್ನೇ ಕೊಂದು ಮುಗಿಸಿದೆ. ನನ್ನ ಎದುರಾಳಿಯಾಗಿ ಯಾರು ಬರ್ತಾರೋ ಅವರೆಲ್ಲರನ್ನು ಮುಗಿಸ್ತೇನೆ, ನಿನ್ನನ್ನು ತೆಗೆಯುತ್ತೇನೆ, ಆಮೇಲೆ ಒಂದಾಗುತ್ತೇನೆ, ನೆನಪಿರ್ಲಿ. ಹೌದಾ? ಮಾಂತ್ರಿಕನನ್ನ ವಂಚಿಸಿದ ಮಾತ್ರಕ್ಕೆ ನನ್ನನ್ನು ವಂಚಿಸುವುದಕ್ಕಾಗ್ತದಂತ ಭಾವಿಸಿಕೊಳ್ಳಬೇಡ. ಅದರಿಂದಲೂ ಅಧಿಕವಾದಂತಹ ಶಕ್ತಿಯನ್ನು ಹೊಂದಿದ್ದೇನೆ ನಾನು. ಬೇಡ, ನನ್ನ ಪರೀಕ್ಷೆ ಮಾಡ್ತೀಯಾ? ಈಗ ಗುರುಗಳ ಕೊಟ್ಟಂತಹ ಈ ಭಸ್ಮವನ್ನ ಈಗ ನಿನ್ನ ಮೇಲೆ ಗುರುಗಳು ಕೊಟ್ಟಂತಹ ಈ ಬೂದಿಯಿಂದ ಇಷ್ಟು ಶಕ್ತಿ ಇದೆ ಅಂತ ನನಗೆ ಗೊತ್ತಾಯಿತು. ಭೂತದ ಮೇಲೆ ಅದನ್ನು ಎರಚಿದ್ದು ಒಮ್ಮೆ ಕೂಗುತ್ತಾ ಕಿರುಚುತ್ತಾ ಕುಸಿದು 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 ಈ ಭೂಮಿಯ ಮೇಲೆ ಬೂದಿಯ ರಾಶಿಯಾಗಿ ಬಿತ್ತಲ್ಲ. ಛೇ, ಆಗಬಾರದಿತ್ತು. ಇಲ್ಲಿಯವರೆಗೂ ಪ್ರೇಮ ಪ್ರೀತಿ ಅಂತಲೇ ನರಳಾಡುತ್ತಿದ್ದಂತಹ ಈ ಪ್ರೇಮ ಪ್ರೇತ, ಪ್ರೇಮ ಪಿಶಾಚಿ, ಛೇ, ಈಗ ನನಗೆ ಮನಸ್ಸು ನೋಯ್ತಾ ಇದೆ. ಇನ್ನು ಮುಂದಾದರೂ ಒಂದು ಕಿವಿ ಮಾತು. ಯಾರಿಗೆ? ಯುವಕರಿಗೆ. ಯಾರೇ ಆಗಲಿ ಯಾವ ಹೆಣ್ಣು ಮಕ್ಕಳನ್ನು ಪ್ರೀತಿಸಬಾರದು ಅಂತ ನಾನು ಹೇಳುವುದಿಲ್ಲ. ಪ್ರೀತಿಸುವುದು ಸತ್ಯವಾದರೆ ನಿಜವಾಗಿ ಪ್ರೀತಿಸಿ, ಆಮೇಲೆ ಪ್ರೀತಿಸಿ ಆ ಹೆಣ್ಣು ಮಕ್ಕಳಿಗೆ ಕೈಯನ್ನು ಕೊಟ್ಟು ಇಂತಹ ಅನಾಹುತಕ್ಕೆ ಕಾರಣಕರ್ತರಾಗಬೇಡಿ ಎನ್ನುವುದೇ ನನ್ನ ಹಾರೈಕೆ. ಈ ಪ್ರೇತ ಆತ್ಮಕ್ಕೆ ಸದ್ಗತಿ ಸಿಗಬೇಕು ಅಂತ ನಾನು ಹಾರೈಸುವುದರ ಜೊತೆಯಲ್ಲಿ ಆ ಪರಮಾತ್ಮನನ್ನು ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. पंकजाक्षी मूकांबिके पागी पंकजाक्षी तो यजमुखिने